ಇವತ್ತಿನ ದಿವಸ ವೈಕುಂಠ ಏಕಾದಶಿ. ತಾವು ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡ್ಬೇಕಾದ್ರೆ ಉಪವಾಸ ಜೊತೆಗೆ ಅದೊಂದು ವನವಾಸ ಅಂಥೇಳಿ ನಾವು ಹೇಳ್ತಾ ಇದ್ವಿ. ಬಟ್ ಯಾಕಂದರೆ ಉಪವಾಸ ಇರುವಂಥ ಸಂದರ್ಭದಲ್ಲಿ ಮನಸ್ಸು ಒಂದು ಕಡೆ ತಲ್ಲೀನವಾಗಿರಬೇಕು ಅಂತ ನಾವು ಹೇಳ್ತೀವಿ. ಬಟ್ ಉಪವಾಸ ಮಾಡಿದವ್ರಿಗೆ ಗೊತ್ತು ಇದು ಹೆಂಗೆ ಕಷ್ಟ ಅಂಥೇಳಿ. ಬಟ್ ಈ ಕಷ್ಟಗಳ ಜೊತೆಗೂ ಸಹಿತ ನಮ್ಮ ಆಚರಣೆ, ನಮ್ಮ ಸಂಸ್ಕಾರ ಇವೆಲ್ಲವೂ ಸಹಿತ ನಾವು ಪರಿಪಾಲನೆ ಮಾಡ್ಕೊಂಡು ಬಂದು ಹೋಗಿದ್ದೀವಿ. ಅದು ನಮ್ಮ ಹಿಂದೂ ದೇಶದ ಒಂದು ಸಂಸ್ಕೃತಿಯಾಗಿದೆ, ಪದ್ಧತಿಯಾಗಿದೆ. ಬಟ್ ಇವತ್ತಿನ ದಿವಸ ನಾವು ಮಾತಾಡೋದಾಯ್ತು ಅಂತಂದರೆ ಮೊದಲೇದಾಗಿ ಹೇಳಿ ಈ ವೈಕುಂಠ ಏಕಾದಶಿಯ ಮಹತ್ವ ಏನು, ಯಾಕೆ ಮಾಡ್ತಾರೆ? ಯಾಕಂದರೆ ಪ್ರತಿ ತಿಂಗಳು ಬರುವಂಥ ಏಕಾದಶಿಗಳು ಒಂದು ಕಡೆ ಆಯಿತು ಅಂತಂದರೆ ಇವತ್ತಿನ ದಿವಸ ಬರುವಂಥದ್ದು ತುಂಬ ದೊಡ್ಡ ಮಟ್ಟದ ಒಂದು ಏಕಾದಶಿ. ನೀವು ಈಗಾಗಲೇ ನೋಡಿದ್ದೀರಿ, ತಿರುಪತಿಯಲ್ಲಿ ಟಿಕೆಟ್ ತೊಗೊಳೋದಕ್ಕೆ ದರ್ಶನಕ್ಕೋಸ್ಕರನೇ ಲಕ್ಷಾನುಗಟ್ಟಲೆ ಜನ ಬಂದಿದ್ದರು. ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು ಭಕ್ತಿಯ ಒಂದು ಆರ್ಭಟದಲ್ಲಿ ಏನಂತಾರೆ ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಂಡಿರುವಂಥ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಭಕ್ತಿ ಒಂದು ಕಡೆ, ನಂಬಿಕೆ ಒಂದು ಕಡೆ, ಜೊತೆಗೆ ಆಚರಣೆ ಸಂಪ್ರದಾಯ ಒಂದು ಕಡೆ. ಏನು ಹೇಳ್ತೀರಾ ವೈಕುಂಠ ಏಕಾದಶಿ ಬಗ್ಗೆ? ಮೊದಲನೇದಾಗಿ ಆಯುಷ್ ಟಿವಿಯ ಸಕಲ ವೀಕ್ಷಕರಿಗೂ ವೈಕುಂಠ ಏಕಾದಶಿ ಶುಭಾಶಯಗಳು. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ವೈಕುಂಠ ಏಕಾದಶಿ ಬಗ್ಗೆ, ಉಪವಾಸದ ಬಗ್ಗೆ, ಫಾಸ್ಟಿಂಗ್ ಬಗ್ಗೆ ನೀವು ಹೇಳಿದಂಗೆ ಎಲ್ಲ ಕಡೆ ತಿಳ್ಕೊಳ್ಳೋಣ. ಧರ್ಮಶಾಸ್ತ್ರ ಏನು ಹೇಳುತ್ತೆ, ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ, ವಿಜ್ಞಾನ ಏನು ಹೇಳುತ್ತೆ, ಅಧ್ಯಾತ್ಮ ಏನು ಹೇಳುತ್ತೆ, ಸೊ ಎಲ್ಲವನ್ನ ತಗೊಳ್ಳೋಣ. ಮೊದಲನೇದಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಭಾರತೀಯ ಪುರಾತನ ಸಂಸ್ಕೃತಿ ಏನಿದೆ ಅದರ ಎಲ್ಲ ಹಬ್ಬಗಳು, ಎಲ್ಲ ಆಚರಣೆಗಳು ವೈಜ್ಞಾನಿಕವಾಗಿದೆ. ಅಂದರೆ ನಮ್ಮ ಶರೀರದ ಆರೋಗ್ಯ, ನಮ್ಮ ಮಾನಸಿಕ ಆರೋಗ್ಯ, ನಮ್ಮ ಆತ್ಮಜ್ಞಾನ ಇದಿಷ್ಟನ್ನೂ ಹಿಡ್ಕೊಂಡೇನೆ ಎಲ್ಲ ಆಚರಣೆಗಳು ಇರುವಂಥದ್ದು. ಎಲ್ಲೋ ಮಂತ್ರದಲ್ಲಿ ಇದೆ ಅಥವಾ ಯಾವುದೋ ಪುರಾಣದಲ್ಲಿ ಇದೆ ಅಂತ ಹೇಳಿದರೆ ಅದು ಅಸಡ್ಡೆ ಮಾಡೋ ವಿಷಯ ಅಲ್ಲ, ಅದು ವೈಜ್ಞಾನಿಕ ಕಾರಣ. ಅದನ್ನು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ವೈಕುಂಠ ಏಕಾದಶಿ ಹೇಗಿದೆ ಅಂತ ಹೇಳಿದರೆ, ವರ್ಷಕ್ಕೆ ಅಂದರೆ ತಿಂಗಳಿಗೆ 2 ಏಕಾದಶಿ ಅಂತ ತಗೊಂಡ್ರು ಸಮೇತ ವರ್ಷಕ್ಕೆ 24 ಏಕಾದಶಿ ಬರುತ್ತೆ. ವೈಕುಂಠ ಏಕಾದಶಿ ಮಹತ್ವ ಏನು ಅಂತ ಹೇಳಿದರೆ, ಇದು ಒಂದು ಏಕಾದಶಿ ಮಾಡಿದರೆ ಅಷ್ಟು ಮಿಕ್ಕಿದ 23 ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಬ್ಯಾಲೆನ್ಸ್ ಆಗಿಬಿಡುತ್ತೆ, ಅಷ್ಟು ಫಲ ಬರುತ್ತೆ ಅಂತ ಹೇಳಿಬಿಟ್ಟು. ಯಾಕಂತ ಹೇಳಿದ್ರೆ ನಾವು ಮಾರ್ಗಶಿರ ಮಾಸ ಅಂತ ಏನು ಹೇಳ್ತೀವಿ ಅದು ತುಂಬ ಪವರ್ಫುಲ್ ಮಂತ್. ಅದು ವೈಬ್ರೇಷನ್ಗಳು ಅಥವಾ ಎನರ್ಜಿಗಳು ಏನು ಹೇಳ್ತೀವಿ, ಕಾಸ್ಮಿಕ್ ಎನರ್ಜಿ ತುಂಬ ಪವರ್ಫುಲ್ ಆಗಿರುತ್ತೆ. ಆ ಟೈಮಲ್ಲಿ ಮಾಡುವಂತಹ ಉಪವಾಸ ಇದೆ ಅದು ತುಂಬಾ ನಮಗೆ ಬೆನಿಫಿಟ್ ಆಗುತ್ತೆ ಎಲ್ಲ ಹಂತದಲ್ಲೂ ಸಮೇತ. ಬೇರೆದಾಗಿ ಪದ್ಮಪುರಾಣದಲ್ಲಿ ಹೇಳ್ತಾರೆ ಯಾಕೆ ವೈಕುಂಠ ಏಕಾದಶಿ ಬಂತು ಅಂದರೆ ಆ ಸಮಯದಲ್ಲಿ ವೈಕುಂಠ ದ್ವಾರ ಓಪನ್ ಆಗಿರುತ್ತೆ. ಯಾಕಂದರೆ ವಿಷ್ಣು ವೈಕುಂಠ ದ್ವಾರಕ್ಕೆ ಬರ್ತಾರೆ ಒಬ್ಬ ಮೂರನ್ನಂತ ಅಸುರನನ್ನ ಸಂಹಾರ ಮಾಡಲಿಕ್ಕೆ. ಆಯಿತು, ಆವಾಗ ಅಂದರೆ ಗುಹೆಯಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ತಿರ್ಬೇಕಾದ್ರೆ ಒಂದು ಆಯುಧಕ್ಕೋಸ್ಕರ ಆವಾಗ ಇವರು ಅಸುರ ವಿಷ್ಣುವಿನ ಅಟ್ಯಾಕ್ ಮಾಡ್ಲಿಕ್ಕೆ ಹೋದಾಗ ವಿಷ್ಣುವಿಂದನೇ ಒಂದು ಫೆಮಿನೈನ್ ಎನರ್ಜಿ ಹೇಮಾವತಿ ಅಂತ ಹೇಳಿಬಿಟ್ಟು ಬಂದು ಅಸುರ ಸಂಹಾರ ಮಾಡ್ತಾಳೆ. ಅದರಿಂದ ಖುಷಿ ಆಗ್ಬಿಟ್ಟು ವಿಷ್ಣು ಅವಳಿಗೆ ಇಟ್ಟಿರೋ ಹೆಸರು ಏಕಾದಶಿ ಅಂತ. ಸೊ ಏಕಾದಶಿ ದಿನ ಯಾರು ವ್ರತವನ್ನ ಮಾಡ್ತಾರೆ ಅವರಿಗೆ ತುಂಬಾ ಲಾಭಗಳು ಬರ್ತವೆ, ಇಹದಲ್ಲೂ ಪರದಲ್ಲೂ ಲಾಭಗಳು ಬರ್ತವೆ ಅನ್ನುವಂಥದ್ದು ಪ್ರತೀತಿ. ಓಕೆ, ಇಹದಲ್ಲೂ ಪರದಲ್ಲೂ ಅಂತ ಹೇಳಿದ್ರೆ, ಬಟ್ ಈಗಿನ ಜೀವನ ಸಾಗಿಸ್ತಾ ಇರುವಂಥ ನಮ್ಮ ದೇಹದಲ್ಲಿ ಹೇಗೆ ಇದು ಸಹಾಯ ಮಾಡುತ್ತೆ ನೋಡಿ. ಶರೀರ ಅನ್ನುವುದು ನಮ್ಗೆ ಎಲ್ಲದಕ್ಕೂ ಬೇಕು, ಅನುಭವಿಸ್ಲಿಕ್ಕೂ ಬೇಕು, ಭೋಗಕ್ಕೂ ಬೇಕು, ಜೊತೆಗೆ ಆಧ್ಯಾತ್ಮಕ್ಕೂ ಬೇಕಾಗತ್ತೆ. ಕರೆಕ್ಟ್. ಶರೀರ ಇಲ್ಲ ಅಂದ್ರೆ ಏನೂ ಆಗಲ್ಲ. ಆಯುರ್ವೇದದಲ್ಲಿ ಹೇಳಿದ್ದಾರೆ ಧರ್ಮಾರ್ಥ ಕಾಮ ಮೋಕ್ಷಾಣಂ ಶರೀರಂ ಇದಂ ಖಲು ಧರ್ಮ ಸಾಧನಂ. ಬೇರೆ ನಿಮ್ಗೆ ಸಾಧನನೇ ಇಲ್ಲ, ಬೇರೆ ಇಕ್ವಿಪ್ಮೆಂಟೇ ಇಲ್ಲ. ತೈತರೀಯ ಉಪನಿಷತ್ತಲ್ಲಿ ಬರುತ್ತೆ ಭೃಗುವಾರುಣ್ಯ ಸಂವಾದ ಅಂತ. ಭೃಗು ಗೊತ್ತು, ಇದು ಬ್ರಹ್ಮಜ್ಞವನು, ಅವರ ಮಗ ವಾರುಣಿ. ಸೊ ಬ್ರಹ್ಮ ಋಷಿ ಆಗ್ಲಿಕ್ಕೆ ಏನ್ ಮಾಡ್ಬೇಕಂತ ಕೇಳಿದ್ರೆ ನೀನು ತಪಸ್ ಮಾಡಪ್ಪ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿ ಬರುತ್ತೆ ತುಂಬಾ ಸಂವಾದದಲ್ಲಿ ಫಸ್ಟು ಅನ್ನಂ ಬ್ರಹ್ಮ, ಪ್ರಾಣಂ ಬ್ರಹ್ಮ, ಆಮೇಲೆ ಮನಂ ಬ್ರಹ್ಮ, ವಿಜ್ಞಾನಂ ಬ್ರಹ್ಮ, ಲಾಸ್ಟಿಗೆ ಆನಂದ ಬ್ರಹ್ಮ. ಅಂದ್ರೆ ಅಲ್ಲಿ ಪಂಚಕೋಶ ಸಿದ್ಧಾಂತ ಹೇಳ್ತಾರೆ. ಪಂಚಕೋಶ ಇರೋದಲ್ಲಿ ನಮ್ಮ ದೇಹದಲ್ಲಿ. ಅದರಲ್ಲಿ ಕೊನೆಗೆ ವಾರುಣ್ಯ ಕನ್ಕ್ಲೂಡ್ ಮಾಡೋದೇನು ಅಂತ ಹೇಳಿದ್ರೆ ಬ್ರಹ್ಮ ಜ್ಞಾನವನ್ನ ಹೊಂದಲಿಕ್ಕೆ ದೇಹ ಬೇಕು ಅಂತ. ಪಂಚೇಂದ್ರಗಳು ಇದ್ರೆ ಮಾತ್ರ ಬ್ರಹ್ಮನ್ನ ತಿಳ್ಕೋಬಹುದು, ಬ್ರಹ್ಮಜ್ಞಾನಿ ಆಗ್ಬೋದು ಅಂತ ಅತ್ಯಂತ ಸುಂದರವಾಗಿ ಹೇಳಿರುವಂಥದ್ದು ತೈತರೀಯ ಉಪನಿಷತ್ತಲ್ಲಿ. ನೀವು ಯಾವುದೇ ತಗೊಳ್ಳಿ, ನೀವು ಭಗವದ್ಗೀತೆ ತಗೊಳ್ಳಿ, ಭಾಗವತ ತಗೊಳ್ಳಿ, ಎಲ್ಲ ಪುರಾಣಗಳು ಸಮೇತ ಎಲ್ಲ ಇರೋದು ನಮ್ಮ ಆರೋಗ್ಯ, ನಮ್ಮ ಶರೀರ, ನಮ್ಮ ಎಲ್ಲ ಮನಸ್ಸು ಪ್ರತಿಯೊಂದು ಹೇಳ್ಕೊಂಡು ಹೋಗ್ತಾರೆ. ಈ ಏಕಾದಶಿ ಬಗ್ಗೆನೂ ಸಮೇತ ಪ್ರತಿಯೊಂದರಲ್ಲೂ ನಿಮ್ಗೆ ರೆಫರೆನ್ಸ್ ಸಿಗತ್ತೆ. ಒಂದು ಪುರಾಣದಲ್ಲಿ ಹೇಳ್ತಾರೆ ಏಕಾದಶ ನ ಭುಂಜೀತ್ ಅಂದ್ರೆ ಏಕಾದಶಿ ಊಟ ಮಾಡಲೇಬಾರದು ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ 2
ಯಾವುದು ಅಲ್ಲ ಶುಕ್ಲ ಪಕ್ಷಕ್ಕೆ ಮಾಡಬೇಕು, ಇವತ್ತು ಶುಕ್ಲ ಪಕ್ಷ ಇವಾಗ ಶ್ರೇಷ್ಠ ಅಂತ ಅಲ್ಲ, ಶುಕ್ಲ ಪಕ್ಷದಲ್ಲೂ ಮಾಡಬೇಕು, ಪಕ್ಷ ರುಭೇರಿ ವ್ಯಾಪಿ ಅಂತ ಹೇಳ್ಬಿಟ್ಟು, ಅಂದ್ರೆ ಎರಡೂ ಪಕ್ಷದಲ್ಲಿ ನೀವು 11 ದಿನ ಮಾಡಬೇಕು ಅಂತ ಹೇಳ್ಬಿಟ್ಟು. ಒಂದು ಕಠೋಪನಿಷತ್ತಲ್ಲಿ ಒಂದು ಬರುತ್ತದೆ, ನಚಿಕೇತ ಸ್ವರ್ಗಕ್ಕೆ ಯಮನ ಭೇಟಿಯಾಗ್ಲಿಕ್ಕೆ ಹೋಗ್ತಾ ಇರ್ತಾನೆ. ಯಮದೂತರು ಎಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಯಾರನ್ನ ಅವರಿಗೆ ಕಷ್ಟ ಇದಕ್ಕೆ ಕೊಡ್ಲಿಕ್ಕೆ. ನಚಿಕೇತ ಹೋದಾಗ ಅವ್ರು ಕೇಳ್ತಾನೆ, ಇದಕ್ಕೆಲ್ಲ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅವ್ರು ಸುಂದರವಾಗಿ ಹೇಳ್ತಾರೆ, ಅಂದರೆ ಯಾರು ಪಾಪಗಳನ್ನ ಮಾಡಿರ್ತಾರೋ ಅಥವಾ ಅವ್ರ ಲೈಫಲ್ಲಿ ಎಲ್ಲಿವರೆಗೆ ಏಕಾದಶಿಯನ್ನ ಉಪವಾಸವನ್ನ ಮಾಡಲ್ವೋ ಅವರಿಗೆ ಈ ಥರ ಮಾಡಬೇಕಾಗತ್ತೆ ಅಂತ. ಅದೊಂದು ಸುಂದರ ಶ್ಲೋಕ ಇದೆ, ತಾವತ್ ಪಾಪಾನಿ ದೇಹೇಸ್ಮಿನ್ ನಿವಸಂತೆ ಮನಿಷಾಂವರಃ. ಅಲ್ಲಿ ಇನ್ನೊಂದು ಹೇಳ್ತಾನೆ, ಯಾವನ್ ಉಪವಸತಿ ಜಂತು ಪದ್ಮನಾಭ ದಿನಂ ಶುಭಂ ಅಂತ. ಅಂದ್ರೆ ಪದ್ಮನಾಭ ದಿನ ಅಂದ್ರೆ ನೀವು ನಮ್ಮ ಇದರಲ್ಲಿ ಸಂಧ್ಯಾವಂದನೆ ಆಚರಣೆ ಮಾಡಬೇಕಾದ್ರೆ 11 ಪದ್ಮನಾಭ ಬರುತ್ತೆ, ಆಯ್ತಾ. ನಾವು ಕೇಶವರಾಯಣ ಮಠ ಅಂತ ಹೋದಾಗ ನಮ್ಗೆ 11 ಪದ್ಮ ಅಂದ್ರೆ ಅದಕ್ಕೆ ಹರಿದಿನ ಅಂತ ಹೇಳ್ತಾರೆ, ಏಕಾದಶಿಗೆ ಹರಿದಿನ ಅಂತ ಹೇಳ್ತಾರೆ. ಹಾಗಾದ್ರೆ 11ನೇ ದಿನಕ್ಕೆ ನಾವು ಯಾಕೆ ಮಾಡಬೇಕು, 10ನೇ ದಿನಕ್ಕೆ ಯಾಕೆ ಮಾಡಬಾರ್ದು, 12 ದಿನಕ್ಕೋ 13 ದಿನಕ್ಕೆ ಯಾಕೆ ಮಾಡಬಾರ್ದು? ಇದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಇಲ್ಲಿ ನಮ್ಮ ದೇಹದಲ್ಲಿ ಹಾರ್ಮೋನ್ ಅಂತ ಇರುತ್ತೆ. ಈಗ ನಾವು ಒಂದು ಡೈಜೆಷನ್ ಮಾಡಬೇಕು ಅಂತ ಹೇಳಿದ್ರೆ, ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ಹಾರ್ಮೋನ್ ಬೇಕಾಗುತ್ತೆ, ಆಯ್ತಾ. ನಮ್ಮ ದೇಹದಲ್ಲಿರೋದು ಎಷ್ಟು, ಆಲ್ಮೋಸ್ಟ್ 80%, 78% ನೀರಿದೆ ಅಲ್ವಾ. ನೀರಿನ ಸಂಚಲನೆ ಆಗೋದು ಯಾವಾಗ, ಚಂದ್ರನ ಮೂಮೆಂಟ್ ಮೇಲೆ, ಒಪ್ಕೋತೀರಲ್ವಾ, ಸಮುದ್ರ ತಲೆಗಳು ಬರೋದೆಲ್ಲ ನೋಡಿ ಚಂದ್ರ. ಹಾಗಾದ್ರೆ ಈ ಚಂದ್ರನ ಮೂಮೆಂಟ್ ಏನಿದೆ ಅದರ ಮೇಲೆ ನಾವು ಅದಕ್ಕೆ ಪಕ್ಷ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಆ ಒಂದು ಪಕ್ಷ ಮುಗಿಯುತ್ತೆ, 14 ದಿನ ಮುಗಿಯುತ್ತೆ. ಅಂದ್ರೆ ಒಂದು ಪರಿವರ್ತನೆ ದೇಹದಲ್ಲಿ ಆಗ್ತಾ ಇರ್ತದೆ. ಆ ಪರಿವರ್ತನೆಗೆ ನಾವು ರೆಡಿ ಆಗಿದೀವ? ಆ ಪರಿವರ್ತನೆ ನಾವು ಹೆಂಗ್ ರೆಡಿ ಮಾಡ್ಕೋಬೇಕು? ಇವಾಗ ಮಾತೆತ್ತಿದ್ರೆ ಎಲ್ಲರೂ ಡಿಟಾಕ್ಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಡಿಟಾಕ್ಸ್ ಅಂದ್ರೆ ಏನು? ನಿಮ್ಮ ದೇಹವನ್ನ ಇನ್ನೊಂದು ಪುನರಾವರ್ತನೆ ರೆಡಿ ಮಾಡ್ಕೊಳ್ಳುವಂಥದ್ದು. ಸೊ 14 ದಿನ ರೆಡಿ ಆಗಬೇಕು ಅಂತ ಹೇಳಿದ್ರೆ ನೀವು 11ನೇ ದಿನ ಏಕಾದಶಿ ದಿನ ಉಪವಾಸ ಮಾಡ್ತೀವಿ. ಉಪವಾಸದ ಒಂದು ರೆಫರೆನ್ಸ್ ಸಿಗುತ್ತೆ ನಿಮಗೆ. ಏಕಾದಶಿ ಉಪವಾಸ ಮಾಡಿ ಆ ವ್ರತದ ಬೆನಿಫಿಟ್ ಸಿಗೋದು ಯಾವಾಗ ಅಂತ ಹೇಳಿದ್ರೆ 12 ದಿನ ಬೆಳಿಗ್ಗೆ ಪಾಲನೆ ಮಾಡಿದಾಗ ಅಂತ. ಅಂದ್ರೆ ಉಪವಾಸ ಅಂತ ಹೇಳಿದ್ರೆ ನಿಮ್ಗೆ ದಶಮಿಗೆ ಹಿಂದಿನ ದಿನ ಊಟ ಮಾಡಿರ್ತೀರಿ, ಏಕಾದಶಿ ಏನೂ ಮಾಡಿರಲ್ಲ. ಆದರೆ 12 ಬೆಳಿಗ್ಗೆ ಪಾಲನೆ ಅಂತ ಹೇಳಿದ್ರೆ ನಿಮಗೆ ಅಷ್ಟು ನಾವು ಷಡ್ರಸೋಪಯುಕ್ತ ಆಹಾರ ಅಂತ ಹೇಳ್ತೀವಿ, ಅಷ್ಟನ್ನು ಇಟ್ಕೊಂಡು ನಮ್ಮಲ್ಲಿ ಸೌತ್ ಇಂಡಿಯಾದಲ್ಲಿ ಒಂದಿದೆ ಅಕ್ಷಯ ಸೊಪ್ಪನ್ನು ಯೂಸ್ ಮಾಡಿ. ಅಕ್ಷಯ ಸೊಪ್ಪು ಹೈಲಿ ನ್ಯೂಟ್ರಿಯೆಂಟ್ ಅದು, ಆಯ್ತಾ. ಸೊ ಅದನ್ನ ತಗೊಂಡ್ರೆ ಮಾತ್ರ ನಿಮ್ಗೆ ಏಕಾದಶಿ ವ್ರತದ ಬೆನಿಫಿಟ್ ಲಾಭ ಆಗತ್ತೆ, ಇಲ್ಲ ಏಕಾದಶಿ ವ್ರತದ ಹೋಯ್ತು ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ. ಅಂದ್ರೆ ಸರ್, ಈಗ ತಾವು ಹೇಳ್ತಾರೆ ಅಗಸೆ ಇದರಿಂದ ಬರುವಂತಹ ಧಾನ್ಯಗಳು ಅಂತ ಹೇಳಿ. ಅಂದ್ರೆ ಈಗ ನಾವು ಆಯುರ್ವೇದ ತಜ್ಞರು ಕೂಡ ಆಗಿದ್ದಾರೆ, ಬಟ್ ಅಗಸೆ ಮಹತ್ವ ಸಾಕಷ್ಟು ಜನರು ಹೇಳ್ತಾರೆ. ಹೌದು, ತಜ್ಞ ವೈದ್ಯರಾಗಿ ಅಂದ್ರೆ ತಾವು ಹೇಳೋದಂತಾರೆ ಉಪವಾಸದಿಂದ ಆಗುವಂತಹ ಮರುದಿನವೇ ಬೆಳಗ್ಗೆ ಎದ್ದು ಮುಂಜಾನೆ ಸಮಯದಲ್ಲಿ ಊಟ ಮಾಡೋದಾಗ್ಲಿ ಅದೆಲ್ಲ ಮಾಡೋದ್ರಿಂದ ಅಗಸೆ ಮಹತ್ವ ಹೆಂಗ್ ಸಹಾಯ ಆಗುತ್ತೆ ನಮ್ಮ ದೇಹಕ್ಕೆ? ಇಲ್ಲಿ ನಾವು ಪಾಲನೆ ಅಂತ ಹೇಳಬೇಕಾದ್ರೆ 6 ರಸಗಳು ಇರಬೇಕು, ಷಡ್ರಸೋಪಯುಕ್ತ ಅಂತ ಹೇಳ್ತೀವಿ, ಆಯ್ತಾ. ಇವನ್ ಪಾಯಸ ಇರಬೇಕು, ಸ್ವೀಟ್ ಇರಬೇಕು, ಎಲ್ಲವೂ ಇರಬೇಕು, ಆಯ್ತಾ. ಅಗಸೆ ಯಾಕೆ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮ್ದು 36 ತಾಸು ನಮ್ದು ಫಾಸ್ಟಿಂಗ್ ಆಗ್ಬಿಟ್ಟಿದೆ ಅಲ್ವಾ. ದಶಮಿ ಸಂಜೆ ಊಟ ಮಾಡಿರೋದು, ಅಲ್ಲಿಂದ ನಾವೀಗ 12 ಬೆಳಿಗ್ಗೆ ಊಟ ಮಾಡ್ತೀವಿ. ಕಂಪ್ಲೀಟ್ ನಾನು ಹೇಳ್ತೀನಿ ಫಾಸ್ಟಿಂಗ್ ಏನಾಗುತ್ತೆ, ಸೆಲ್ಗಳು ಏನಾಗುತ್ತೆ ಆಮೇಲೆ ಹೇಳ್ತೀನಿ. ಸೊ ಅಷ್ಟಿದ್ದಾಗ ದೇಹ ಒಂದು ಕಂಪ್ಲೀಟ್ ಎಂಟಿ ಆಗಿರುತ್ತೆ. ಆವಾಗ ಈ ಅಗಸೆ ಸೊಪ್ಪು ನಮ್ಗೆ ಅಗಸೆ ಸೊಪ್ಪು ಹೆಂಗಂತಂದ್ರೆ ತಿಂಗಳಿಗೆ 2 ದಿನ ಸೇವನೆ ಮಾಡೋದ್ರಿಂದ ತಿಂಗಳಿಗೆ ಬೇಕಾಗುವಷ್ಟು ಪೋಷಕಾಂಶ ಕೊಡುತ್ತೆ, ಆಯ್ತಾ. ಯಥೇಚ್ಛವಾಗಿ ಮಿನರಲ್ಸ್ ಇದೆ ಅದರಲ್ಲಿ, ಯಥೇಚ್ಛವಾಗಿ ವೈಟಮಿನ್ಸ್ ಇದೆ, ಆಯ್ತಾ. ಒಂದು ತಿಂಗಳಿಗೆ 2 ಪಕ್ಷಕ್ಕೆ ಬೇಕಾಗುವಷ್ಟು ವೈಟಮಿನ್ಸ್, ಬರೀ 2 ಅಂದ್ರೆ ಪೋಷಕಾಂಶಗಳನ್ನ ಬರೀ 2 ದಿನಕ್ಕೆ ಸೇವನೆ ಮಾಡೋದನ್ನು ಕೊಡುತ್ತೆ. ನಿಮ್ಗೆ ಬೇರೆ ಯಾವುದನ್ನ ಸೇವನೆ ಮಾಡ್ಲಿಕ್ಕೆ ಹೇಳೋದೇ ಇಲ್ಲ ಅದನ್ನ. ಅಷ್ಟು ವೈಜ್ಞಾನಿಕವಾಗಿರುವಂಥದ್ದು ಈ ಏಕಾದಶಿ ವ್ರತ. ಆದ್ರೆ ಏಕಾದಶಿ ವ್ರತ ಯಾರು ಮಾಡಬೇಕು? ಇಲ್ಲ, ಏಕಾದಶಿ ವ್ರತ ಇವಾಗ ಸಹಜವಾಗಿರುತ್ತೆ ವೈಷ್ಣವರ ವ್ರತ ಅಂತ ಹೇಳ್ಬಿಟ್ಟು, ಆಯ್ತಾ. ಹಾಗಾದ್ರೆ ವೈಷ್ಣವರು ಮಾತ್ರ ಮಾಡ್ಬೇಕಾ, ಮಾತ್ರ ಮಾಡಬಾರ್ದಾ, ಅಥವಾ ಬ್ರಾಹ್ಮಣರು ಮಾತ್ರ ಮಾಡಬೇಕಾ? ಇಲ್ಲ, ಏಕಾದಶಿ ನಮ್ಮ ಶರೀರ ಆರೋಗ್ಯಕ್ಕೆ, ನಮ್ಮ ಮಾನಸಿಕ ಆರೋಗ್ಯಕ್ಕೆ ಅಲ್ವಾ, ಎಲ್ಲರೂ ಮಾಡಬೇಕು. ಯಾವುದೇ ಮತ, ಜಾತಿ, ಧರ್ಮದ ಭೇದವಿಲ್ಲದೆ ಯಾರು ಏಕಾದಶಿ ಉಪವಾಸ ಮಾಡ್ತಾರೆ, 11 ಜನ ಯಾರು ಉಪವಾಸ ಮಾಡ್ತಾರೆ ಅವರಿಗೆ ಸಕಲ
ಏನು ಆರೋಗ್ಯವೂ ಆರೋಗ್ಯ. ಐಶ್ವರ್ಯವೂ ಪ್ರಾಪ್ತಿಯಾಗತ್ತೆ ಅನ್ನೋ ರೆಫರೆನ್ಸ್ ಇದೆ. ಓಕೆ, ಈಗ ಏನಂತಾರೆ ಆರೋಗ್ಯ ಐಶ್ವರ್ಯ ಲೈಫಲ್ಲಿ ಬೇಕಾಗಿರೋದು ಮೊದಲೇದಾಗಿ ಆರೋಗ್ಯ, ಅದ ನಂತರ ಒಂದು ಐಶ್ವರ್ಯ ಬೇಕು ಅಂತ ಹೇಳ್ತೀವಿ. ಹಾಗಿದ್ರೆ ತಾವೆಲ್ಲ ಹೇಳ್ತಾರೆ ಈಗ ಒಂದು ಸ್ಪಿರಿಚುವಲ್ ವೇಲಿ ಆಧ್ಯಾತ್ಮಿಕವಾಗಿ ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟರೆ, ಅಂದರೆ ಈಗ ಬರುವಂಥ ಸಂದರ್ಭದಲ್ಲಿ ಏನಂತಾರೆ ಈಗ 40 ವರ್ಷ ಅಥವಾ 50 ವರ್ಷಗಳಲ್ಲಿರುವಂಥವ್ರು ಎಲ್ರಿಗೂ ಕೂಡ ನಮ್ಮ ಸಂಪ್ರದಾಯ ಏನು, ಆಹಾರ ಪದ್ಧತಿ ಏನು ಅಂತೆಲ್ಲ ಗೊತ್ತಿದೆ. 40 ವರ್ಷ ಕೆಳಗಡೆ ಇರೋರು ಅಥವಾ 30 ವರ್ಷ ಕೆಳಗಡೆ ಇರುವಂಥ ಈಗಿನ ಯೂತ್ಸ್ಗಳಂತ ಏನಿದ್ದಾರೆ ಅವರ ಆಹಾರ ಪದ್ಧತಿ ಸಂಪೂರ್ಣವಾಗಿ ಚೇಂಜ್ ಆಗಿದೆ. ವಿರುದ್ಧ ಆಹಾರ ಕ್ರಮಗಳನ್ನು ಅಥವಾ ವಿರುದ್ಧ ಆಹಾರ ಪದ್ಧತಿಯನ್ನು ನಾವು ರೂಢಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಈ ಒಂದು ಆಚರಣೆ, ಈ ಒಂದು ಸಂಪ್ರದಾಯ ಈಗಿನ ಯುವಕ ಯುವತಿಯರಿಗೆ ಹೇಗೆ ನಾವು ಮನ ಮುಟ್ಟೋ ಥರ ಅಥವಾ ಅವರಿಗೆ ಅರಿವಾಗೋ ಥರ ಮಾಡಿದರೆ ಒಳ್ಳೆಯದು ಅಂತ ಹೇಳ್ಬೋದು? ಈಗಿನ ಒಂದು ಜನ್ರೇಷನ್ ಏನಿದೆ ಅವ್ರಿಗೆ ಸೈಂಟಿಫಿಕ್ ಇವ್ಯಾಲ್ಯೂಯೇಷನ್ ಬೇಕಾಗುತ್ತೆ, ವ್ಯಾಲಿಡೇಷನ್ ಬೇಕಾಗತ್ತೆ ಅಲ್ವಾ. ನಾನು ಈಗಿನ ಬಗ್ಗೆ ಮಾಡ್ತಾ ಇಲ್ಲ. 1935ನೇ ಇಸ್ವಿಯಲ್ಲಿ ಒಬ್ಬ ಡಾಕ್ಟರ್ ಸರ್ಜನ್ನು ಒಂದು ಬುಕ್ ಬರೆದಿದ್ದಾರೆ, ದ ಮ್ಯಾನ್ ಅನ್ನೋನ್ ಅಂತ ಹೇಳ್ಬಿಟ್ಟು. ಓಕೆ, ಆಯ್ತಾ, ಅದರಲ್ಲಿ ದೊಡ್ಡ ಬುಕ್ ಅದು. ಅದರಲ್ಲಿ ಬರೆದಿರೋದು ಮಾಡರ್ನ್ ಸಿವಿಲೈಸೇಷನ್ ಅಥವಾ ಮಾಡರ್ನ್ ಸಿವಿಲೈಸೇಷನ್ ರೂಲ್ಸ್ ಅಂಡ್ ಪ್ರಾಕ್ಟೀಸಸ್ ಏನಿದೆ, ಅಂದ್ರೆ ಮಾಡರ್ನ್ ಸಿವಿಲೈಸೇಷನ್ ನಮ್ಗೆ ಏನು ಮಾಡ್ಲಿಕ್ಕೆ ಹೇಳತ್ತಲ್ಲ, ವೈಜ್ಞಾನಿಕ ಅಥವಾ ಏನು ನಾಗರಿಕತೆ ಅಂತ ಹೇಳ್ತೀವಲ್ಲ, ಅದು ನಮ್ಮನ್ನ ಹಾಳು ಮಾಡ್ತಾ ಹೋಗುತ್ತೆ, ನಮ್ಮನ್ನ ಬೇಗ ಏಜಿಂಗ್ ಮಾಡುತ್ತೆ, ನಮ್ಮ ಸೆಲ್ಸ್ ಅನ್ನ ಹಾಳು ಮಾಡುತ್ತೆ, ಮತ್ತೆ ನಮ್ಮೊಂದು ಆರ್ಟಿಫಿಷಿಯಲ್ ಲೈಫ್ ಅನ್ನ ಕ್ರಿಯೇಟ್ ಮಾಡುತ್ತೆ. ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ ಆ ಬುಕ್. ಇವು ಮೋಸ್ಟ್ಲಿ ಅದು ಕನ್ನಡದಲ್ಲೂ ಸಿಗುತ್ತೆ ಕಾಣಿಸುತ್ತೆ ಅಥವಾ ಇಂಗ್ಲಿಷ್ ಅಲ್ಲಿ ಅವೈಲೇಬಲ್ ಇದೆ. ಓಕೆ, ಆಯ್ತಾ. ಅಂದ್ರೆ ಅದರಲ್ಲಿ ಒಂದು ಕಡೆ ಅವ್ರು ಬರೀತಾರೆ, 15 ದಿನಕ್ಕೆ ಯಾರು ಉಪವಾಸ ಮಾಡ್ತಾರೆ ಅಂದ್ರೆ ಫಾಸ್ಟಿಂಗ್ ಮಾಡ್ತಾರೆ, ಅಟ್ಲೀಸ್ಟ್ 24 hours to 48 hours, ಅವರಿಗೆ ಯಾವುದೇ ರೋಗ ಬರಲ್ಲ. ಆಯ್ತಾ. 15 ದಿವಸಕ್ಕೆ ಯಾರು ಫಾಸ್ಟಿಂಗ್ ಮಾಡ್ತಾರೆ ಅವರಿಗೆ ಡಾಕ್ಟರ್, ಎಷ್ಟು ಅವರೇ ಡಾಕ್ಟರ್, ಈಸ್ ಅ ಸರ್ಜನ್ ಪ್ಲಸ್ ಬಯಾಲಜಿಸ್ಟ್, ಅವರೇ ಬರ್ತಾರೆ. 15 ದಿನಕ್ಕೆ ಯಾರು ಫಾಸ್ಟಿಂಗ್ ಮಾಡ್ತಾರೆ ಅವರಿಗೆ ಯಾವ ರೋಗನೂ ಬರಲ್ಲ, ಮತ್ತೆ ಅವರಿಗೆ ಜನ್ಮದಲ್ಲೇನೆ ಡಾಕ್ಟರ್ ಅವಶ್ಯಕತೆ ಇಲ್ಲ ಅಂತ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಅಂದ್ರೆ ಅವರು ಇದನ್ನು ಓದಿರ್ಲಿಕ್ಕಿಲ್ಲ ಅಥವಾ ಏನು ಮಾಡಿರ್ಲಿಕ್ಕಿಲ್ಲ, ಬಟ್ ಅವರು ಸೈಂಟಿಫಿಕ್ ಅಷ್ಟು ರಿಸರ್ಚ್ ಮಾಡಿ ಬರೆದಿದ್ದಾರೆ. ಇತ್ತೀಚೆಗೆ 2016ರಲ್ಲಿ ಒಬ್ರು ನೋಬೆಲ್ ಪ್ರೈಸ್ ಜಾಪನೀಸ್ ಸೈಂಟಿಸ್ಟ್ ಅವರು ಒಸಿಮಿ ಅಂತ ಹೇಳ್ಬಿಟ್ಟು ಅವರು ಒಂದು ರಿಸರ್ಚ್ ಮಾಡ್ತಾರೆ, ಹೆಂಗೆ ಈ 15 ದಿವಸಕ್ಕೆ ಫಾಸ್ಟಿಂಗ್ ನಮ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವ್ರ ರಿಸರ್ಚ್ ಪೇಪರ್ ಆಲ್ರೆಡಿ ಅವೈಲೇಬಲ್, ಯಾರು ಬೇಕಾದ್ರೂ ನೋಡ್ಬೋದು. ಅಲ್ಲಿ ಆಟೋಫೇಜಿ ಅಂತ ಅವ್ರು ಹೇಳ್ತಾರೆ. ಆಟೋಫೇಜಿ ಅಂತ ಹೇಳಿದ್ರೆ ನಾವು 12 ತಾಸಿಗಿಂತನೂ ಜಾಸ್ತಿ ಉಪವಾಸ ಮಾಡಿದಾಗ ನಮ್ಮ ಸೆಲ್ಗಳು ಏನ್ ಮಾಡ್ತವೆ ಅನ್ನೋದನ್ನ ತುಂಬಾ ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಫಸ್ಟ್ ನಮ್ಗೆ ಆಹಾರ ಸೆಲ್ಗಳು ತಲುಪಲ್ಲ, ಜೀವಕೋಶ ತಲುಪಲ್ಲ ಅಲ್ವಾ, ಆವಾಗ ಸ್ಟೋರ್ಡ್ ಏನಿದೆ ಆಹಾರ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋ ಶುರು ಮಾಡುತ್ತೆ. ಯಾವುದು? ಜೀವಕೋಶ. ಆ ಒಂದು ಪ್ರಾಸೆಸ್ ಅಲ್ಲಿ ಅಂದ್ರೆ ದೇಹದಲ್ಲಿ ಸ್ಟೋರ್ ಆಗಿರುವಂತಹ ಅಥವಾ ತನ್ನಲ್ಲಿ ಸ್ಟೋರ್ ಆಗಿರುವಂತಹ ಆಹಾರವನ್ನು ಯುಟಿಲೈಸ್ ಮಾಡಿ ಶುರು ಮಾಡಿದಾಗ ಆ ಪ್ರಾಸೆಸ್ ಅಲ್ಲಿ ಸೆಲ್ ಡ್ಯಾಮೇಜ್ ಅನ್ನ ರಿಪೇರಿ ಮಾಡುತ್ತೆ. ಜೊತೆಗೆ ದೇಹದಲ್ಲಿ ಎಷ್ಟು ನಮಗೆ ಹಾನಿಕಾರಕವಾದ ಕೀಟಾಣುಗಳು ಅಥವಾ ಇರುತ್ತೆ ಅದನ್ನ ಕಂಪ್ಲೀಟ್ ನಾಶ ಮಾಡುತ್ತೆ. ನಮ್ಮ ಇಮ್ಯುನಿಟಿಯನ್ನ ಕಂಪ್ಲೀಟ್ ರಿಕವರಿ ಮಾಡುತ್ತೆ. ಅವ್ರು ಹೇಳ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಇವನ್ ಕ್ಯಾನ್ಸರ್ ಇದ್ರೆ ಸಮೇತ ಕ್ಯಾನ್ಸರ್ ಇಂದ ಹೊರಡೆ ಬರ್ತಾರೆ. ಆಯ್ತಾ. ಮಧುಮೇಹ ತುಂಬಾ ಇದೆ, ಶುಗರ್ ಅನ್ನೋದು ಇವಾಗ ಒಂಥರ ಬಾಯ್ಲಿಂಗ್ ಡಿಸೀಸ್ ಅಲ್ವಾ. ಯಾರು ಇದನ್ನ ಮಾಡ್ತಾರೆ ಒಂದು 2 to 3 months ಒಳಗಡೆ ಅವ್ರಿಗೆ ಶುಗರ್ ಕಂಟ್ರೋಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಈ ಆಟೋಫೇಜ್ ತುಂಬಾ ದೊಡ್ಡದಾಗಿ, ಅಂದ್ರೆ ನನಗೆ ಮೊದಲ ಕುತ್ಕೊಂಡ್ರೆ 3-4 ಎಪಿಸೋಡ್ ಬೇಕು ಆಟೋಫೇಜ್ ಬಗ್ಗೆ. ಅಷ್ಟು ಅದ್ಭುತವಾಗಿ ಅವರು ಅದನ್ನ ರಿಸರ್ಚ್ ಮಾಡಿ, ಸೈಂಟಿಫಿಕ್ ರಿಸರ್ಚ್ ಮಾಡಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಅಂದ್ರೆ ಎಷ್ಟು ಬೇಕು ನಮ್ಗೆ, ಎಷ್ಟು ಹೊತ್ತು ನಾವು ಫಾಸ್ಟಿಂಗ್ ಮಾಡಬೇಕು, ಎಷ್ಟು ಫಾಸ್ಟಿಂಗ್ ಮಾಡಿದ್ರೆ ಏನಾಗುತ್ತೆ. ಮತ್ತೆ ಹಿ ಸೇಸ್ ದಿಸ್ ಇಸ್ ದ ಬೆಸ್ಟ್ ಆಂಟಿ ಏಜಿಂಗ್ ಫಾರ್ಮುಲಾ ಅಂತ. ನಮ್ಮ ಯಂಗ್ಸ್ಟರ್ಗೆ ಏನು ಬೇಕು ಅದೇ ತಾನೇ ಬೇಕಾಗಿರೋದು. ಸೊ ನಾವು ಪುರಾಣದ ಬಗ್ಗೆ ಆಗಲಿ, ವ್ರತದ ಬಗ್ಗೆ ಆಗಲಿ, ಅಥವಾ ಯಾವುದೋ ವೇದದಲ್ಲಿ ಬರೆದಿದ್ದಾರೆ ಬೇಡ. ಈ 2 ಸೈಂಟಿಫಿಕ್ ಪೇಪರನ್ನು ಯಾರು ಓದಿದ್ರೆ ಅವರಿಗೆ ಅರ್ಥ ಆಗುತ್ತೆ ಇದರ ಮಹತ್ವ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನಾವು 15 ದಿನ ಏನೇನು ತಿಂದ್ಬಿಟ್ಟು ಏನೇನು ಮಾಡೋದು ಸಮೇತ ಆ್ಯಕ್ಚುಲಿ ನಮ್ಮ ಧರ್ಮಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ಏಕಾದಶ ಇಂದ್ರಿಯಿ ಪಾಪಂ ಯತ್ಕೃತಂ. ಅಂದ್ರೆ ನಮ್ಮ ಹತ್ರ ಇಂದ್ರಿಯಗಳು 11 ಇದ್ದಾವೆ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಒಂದು ಬುದ್ಧಿ ಅಂತ, ಅದೇ ಕೆಟ್ಟದಿರೋದು. ಆಯ್ತಾ. ಪಾಪಂ ಯತ್ಕೃತಂ. ಆಯ್ತಾ. ಹೆಂಗ್ ಹೇಳ್ತಾರ ಅಂತ ಹೇಳಿದ್ರೆ ಏಕಾದಶ ಉಪವಾಸೇನ ತತ್ ಸರ್ವಂ ವಿಲಯಂ ಭಜೇತ್. ಅಂದ್ರೆ ಯಾರು ಮನುಷ್ಯ ಏಕಾದಶಿ ಉಪವಾಸ ಮಾಡ್ತಾನೆ ಅವನು ಈ 11 ದಿನ ಅಥವಾ ಈ 15 ದಿನ
ಏನೇ ಕೆಟ್ಟದ್ದು ಮಾಡಿರ್ತಾನೆ ಅದಷ್ಟು ಕ್ಲಿಯರ್ ಆಗ್ಬಿಡುತ್ತೆ. ಎಷ್ಟು ಅದ್ಭುತವಾಗಿ, ನಾನಿಲ್ಲಿ ಪಾಪ ಅಂತ ಹೇಳಿದಾಗ ಏನಂತಲ್ಲ, ನಾವು ಈ ತಿನ್ನುವಂಥ ಆಹಾರಗಳು ನಮ್ಮ ಒಂದು ಏನೋ ಜೀವನ ಶೈಲಿಯಿಂದ ಎಷ್ಟು ರೋಗ ರುಜಿನ ಎಲ್ಲ ಹಾಕೊಂಡಿರ್ತೀವಲ್ಲ, ಅದಷ್ಟಕ್ಕೂ ಒಂದೇ ಒಂದು ಉತ್ತರ, ಏಕಾದಶಿ ಉಪವಾಸ, ಬೇರೆ ಏನೂ ಇಲ್ಲ ಅಂತ. ಎಷ್ಟು ಅದ್ಭುತವಾಗಿದೆ. ಇನ್ನೇನು ಬೇಕು ಸರ್? ಹೌದು. ನಿಮಗೆ ಇವಾಗ ಹಾಸ್ಪಿಟ್ಲಿಗೆ ಅಂದರೆ ಒಬ್ಬ ಈಗ ಹೆಂಗಿದೆ ಅಂದರೆ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಹೋಗ್ಬಿಡ್ತಾರೆ, ಆಯ್ತಾ? ಇರಲಿ, ಹೆಲ್ತ್ ಇನ್ಶೂರೆನ್ಸ್ ಬೇಕು, ಎಮರ್ಜೆನ್ಸಿ ಇದ್ದಾಗ ನಮಗೆ ಬೇಕೇ ಬೇಕು. ಆದರೆ ಓವರಾಲ್ ಒಂದು ಫ್ಯಾಮಿಲಿ, ಒಂದು ಮನೆಯಲ್ಲಿ ಇಬ್ಬರು ಅಡಲ್ಟ್ ಮತ್ತು ಇಬ್ಬರು ಮಕ್ಕಳಿದ್ದಾಗ ಅಪ್ರಾಕ್ಸಿಮೇಟ್ಲಿ 1.5 ಲಕ್ಷ ಖರ್ಚಾಗುತ್ತೆ ಒಂದು ವರ್ಷಕ್ಕೆ ಮಿನಿಮಮ್. ಸಣ್ಣ ಪುಟ್ಟ ಜ್ವರ, ಕೆಮ್ಮು, ನೆಗಡಿ ಅದಕ್ಕೆಲ್ಲ ಖರ್ಚಾಗ್ಬಿಡ್ತದೆ ಅಲ್ವಾ? ಸ್ವಲ್ಪ ರೋಗ ಬಂದರೆ ಯಾರಿಗಾರು ಈಗ 40 ವರ್ಷ ಆಯಿತು, ಶುಗರ್ ಸ್ಟಾರ್ಟ್ ಆಯಿತು, ಬೇರೆ ಸ್ಟಾರ್ಟ್ ಆಯಿತು, ಕಾರ್ಡಿಯಾಕ್ ಪ್ರಾಬ್ಲಮ್ ಬಂತು, ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲದಕ್ಕೂ ಉತ್ತರ ಇದು ಕೊಡುತ್ತಲ್ವಾ? ಎಷ್ಟು ಸೇವಿಂಗ್ಸ್ ಆಗುತ್ತೆ ಅಂದರೆ ಫೈನಾನ್ಷಿಯಲಿ ಯು ಆರ್ ರಿಕವರಿಂಗ್, ಸೋಷಿಯಲಿ ಯು ಆರ್ ರಿಕವರಿಂಗ್, ಯು ಆರ್ ನಾಟ್ ಏಜಿಂಗ್ ಆಲ್ಸೋ, ಬಟ್ ಹಾರ್ಮೋನ್ಸ್ ಆರ್ ಬ್ಯಾಲೆನ್ಸ್ಡ್. ಆಮೇಲೆ ಇದಕ್ಕೆ ಇನ್ನೊಂದು ಬೇಕಾಗತ್ತೆ, ಏಕಾದಶಿ ಉಪವಾಸ ಹೆಂಗೆ ಮಾಡಬೇಕಂತ ಬೇಕು, ಆಯ್ತಾ? ಉಪವಾಸ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕಾಗತ್ತೆ. ಸೊ ಇದೆಲ್ಲದಕ್ಕೂ ಉತ್ತರ ಏಕಾದಶಿ ಉಪವಾಸ. ನೆಕ್ಸ್ಟ್ ತಿಳ್ಕೊಳ್ಳೋಣ ಉಪವಾಸ ಅಂದ್ರೆ ಏನು ಅಂತ. ಅಂದ್ರೆ ಈಗ ಒಂದ್ ಕಡೆ ತಾವು ಹೇಳ್ತಾ ಇದ್ರಿ ಅಂದ್ರೆ ಒಂದು ಕಡೆ ಉಪವಾಸ ಮಾಡೋದು, ಒಂದ್ ಕಡೆ ಬೆಳಗ್ಗೆ ಎದ್ದು 4:30-5 ಗಂಟೆಯಿಂದನೇ ದರ್ಶನ ಆರಂಭ ಆಗುತ್ತೆ. ಅದಾದ ನಂತರ ಫುಲ್ ಇಡೀ ದಿವಸ ಎಲ್ಲ ದೇವರ ಸುತ್ತು ಪ್ರದಕ್ಷಿಣೆ ಹಾಕೋದಾಗಿರಲಿ, ಇರೋಬ್ಬರು ಎಲ್ಲ ವೆಂಕಟರಮಣ ದೇವಸ್ಥಾನ ನಮಸ್ಕಾರ ಮಾಡ್ಕೊಂಡು ಬರೋ ಒಂದು ಕಡೆ ಇದೆ. ರಾತ್ರಿ ಜಾಗರಣೆ ಒಂದು ಕಡೆ, ಉಪವಾಸ ಮಾಡಿಕೊಂಡು ಆಯಾಸವಾಗಿರ್ತಾರೆ, ದೇಹದಲ್ಲಿ ಶಕ್ತಿ ಇರಲ್ಲ, ಮಾನಸಿಕವಾಗಿ ಶಕ್ತಿಗಳನ್ನು ಹೆಚ್ಚಾಗಿ ತಂದುಕೊಡ್ತಾರೆ. ಅಂದರೆ ದೇಹಕ್ಕೂ ಜೊತೆಗೆ ಮನಸ್ಸಿಗೆ ಸೀಮಿತ ಇರಬೇಕು ಅಂತಾರೆ ಹೇಗೆ ಈ ಸಂದರ್ಭದಲ್ಲಿ ಸಾಧ್ಯನಾ? ಉಪವಾಸ ಅಂದರೆ ಏನು ಅದನ್ನು ಅರ್ಥ ಮಾಡ್ಕೋಬೇಕು. ಉಪವಾಸದಲ್ಲಿ 2 ಶಬ್ದ ಇದೆ, ಒಂದು ಉಪ ಮತ್ತು ವಾಸ, ಆಯ್ತಾ? ಏನು ಉಪರಿವಾಸ ಅಂತ ಅಂದರೆ ಎತ್ತರದಲ್ಲಿ ಇರುವಂಥದ್ದು ಅಂತ. ಎತ್ತರದಲ್ಲಿ ಇರುವಂಥದ್ದು ಏನು? ಮೆಂಟಲಿ ಇಮೋಷನಲಿ ಎಲಿವೇಟೆಡ್. ಅಂದರೆ ನಾವು ಉಪವಾಸದ ದಿನ ಹೊಟ್ಟೆಗೆ ರೆಸ್ಟ್ ಕೊಡ್ತೀವಿ, ನಮ್ಮ ಎಲ್ಲ ಅಂಗಗಳೂ ರೆಸ್ಟ್ ಇರುತ್ತೆ, ಹೊಟ್ಟೆಗೆ ರೆಸ್ಟ್ ಇರಲ್ಲ, ಅದಕ್ಕೋಸ್ಕರ ಹೊಟ್ಟೆಗೆ ರೆಸ್ಟ್ ಕೊಡ್ತೀವಿ. ಜೊತೆಗೆ ಭಗವನ್ ನಾಮಸ್ಮರಣೆ ಮಾಡ್ಕೊಂಡಿರ್ತೀವಿ. ಅಂದರೆ ನಾವು ಅವತ್ತು ಏನು ಕೆಲಸ ಮಾಡಲ್ಲ, ಇಲ್ಲಿ ಸುತ್ತಾಡಲ್ಲ, ಎಲ್ಲೂ ಹೋಗಲ್ಲ, ಯಾರ ಹತ್ರ ಮಾತಾಡಲ್ಲ, ಆಯ್ತಾ? ನಮ್ಮ ಮನಸ್ಸಿನಲ್ಲಿ ಆ ಉಪವಾಸ ಮಾಡಿದ ದಿನ ನಿರಂತರವಾಗಿ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಭಗವಂತನ ಒಂದು ಇದರಲ್ಲೇ ಇರುವಂಥದ್ದು ಅಥವಾ ಮೆಡಿಟೇಷನ್ ಮಾಡುವಂಥದ್ದು, ಅಂದರೆ ನಮ್ಮನ್ನು ನಾವು ಅವಲೋಕನೆ ಮಾಡುವಂಥದ್ದು ಉಪವಾಸ. ಫಾಸ್ಟಿಂಗ್ ಅಂದರೆ ಊಟ ತಿಂದೇ ಇರುವಂಥದ್ದು, ಸ್ಟಾರ್ವಾಗೋದು. ಇಲ್ಲಿ ಉಪವಾಸ ಅಂದ್ರೆ ಹಂಗಲ್ಲ, ಆಯ್ತಾ? ಸೊ ಯಾರು ಈ ಥರ ಉಪವಾಸ ಮಾಡ್ತಾರೆ, ಇದು ಏಕಾದಶಿ ಉಪವಾಸ ಆಗತ್ತೆ. ಬಿಟ್ಟರೆ ಬೆಳಗ್ಗೆ 3 ಗಂಟೆಗೆ ಎದ್ದು ದೇವಸ್ಥಾನದಲ್ಲಿ ಕ್ಯೂ ನಿಂತ್ಕೊಂಡು ಒದ್ದಾಡಿ ಗುದ್ದಾಡಿ ಕಿರ್ಚಾಡಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ತಿಂದ್ಕೊಂಡು ಲಡ್ಡು ತಿಂದ್ಕೊಂಡು 8ನೇ ದೇವಸ್ಥಾನಕ್ಕೆ ಹೋಗಿ ಅವಶ್ಯಕತೆ ನಂಗೆಲ್ಲೋ ಇದು ನನ್ನ ಪರ್ಸನಲ್ ಒಪಿನಿಯನ್ ಆಡಂಬರ ಅಂತ ಅನ್ಸುತ್ತೆ. ಅಲ್ಲಿ ಏಕಾದಶಿ ಉಪವಾಸ ಆಗಲ್ಲ ಅದು. ಯಾಕಂದ್ರೆ ನಿಮಗೆ ಏಕಾದಶಿ ದಿನ ಮಾನಸಿಕ ಸ್ಥಿತಿ ಭಗವನ್ ನಾಮಸ್ಮರಣೆ ಬಿಟ್ಟರೆ ಬೇರೆ ಏನೂ ಅಲ್ಲ, ಬೇರೆ ಗೊಜಲುಗಳಲ್ಲ, ಬೇರೆ ಗೊಂದಲಗಳಲ್ಲ, ಉದ್ವೇಗ ಅಲ್ಲ. ಆವಾಗ ಮಾತ್ರ ಬೆನಿಫಿಟ್ ಸಿಗುತ್ತೆ. ಓಕೆ, ಯಾಕಂತಂದರೆ ಅದೇ ಕಾರಣಕ್ಕೆ ಯಾಕೆ ಪ್ರಶ್ನೆ ಕೇಳಿದೆ ಅಂತಾರೆ, ಸಾಕಷ್ಟು ಜನ ದೇವಸ್ಥಾನ ಅವ್ರ ನಂಬಿಕೆಗಳೆಲ್ಲ ಮಾಡಲಿ. ಇವತ್ತಿನ ಈ ಒಂದು ವೈಕುಂಠ ಏಕಾದಶಿ ಪ್ರಯುಕ್ತ ನಾವು ಕೂಡ ನಮ್ಮ ಆಯುಷ್ ಟಿವಿ ವಾಹಿನಿಯಲ್ಲಿ ಯಾರ್ಯಾರು ಎಲ್ಲರೂ ಕೂಡ ಸುತ್ತಾಡ್ಕೊಂಡು ಬಂದಿರ್ತಾರೆ, ಇವತ್ತಿನ ದಿವಸ ರಾತ್ರಿ 9 ಗಂಟೆಗೆ ತಮ್ಮ ಮನೆಯಲ್ಲೇ ಕೂತ್ಕೊಂಡು ಒಂದು ಭಕ್ತಿ ಪ್ರಧಾನವಾಗಿರುವಂಥ ಒಂದು ಚಿತ್ರ, ಶ್ರೀ ಪ್ರಸನ್ನ ವೆಂಕಟದಾಸರು ಅಂಥೇಳಿ ಒಂದು ಭಕ್ತಿ ಪ್ರಧಾನವಾಗಿರುವಂಥ ಒಂದು ಅದ್ಭುತವಾಗಿರುವಂಥ ಚಲನಚಿತ್ರವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವು ಅದನ್ನು ನೋಡಿ ಭಗವಂತನ ಕೃಪೆಗೆ ಪಾತ್ರರಾಗಿ, ಜೊತೆಗೆ ತಾವು ಮಾಡ್ತಿರುವಂಥ ಎಲ್ಲ ಆರಾಧನೆಗಳು ಅಥವಾ ವೈಶಿಷ್ಟ್ಯತೆಗಳು ಏನಿದೆ ಈ ಚಿತ್ರದ ಮೂಲಕ ನೋಡಿ ತಾವೆಲ್ಲರೂ ಕೂಡ ಆನಂದಿಸಬೇಕಾಗಿ ನಾನು ನಮ್ಮ ವಾಹಿನಿಯ ಮೂಲಕ ಹೇಳ್ತೇನೆ. ಜೊತೆಗೆ ಇವತ್ತು ರಾತ್ರಿ 9 ಗಂಟೆಗೆ ಶ್ರೀ ಪ್ರಸನ್ನ ವೆಂಕಟದಾಸರು ಕಾರ್ಯಕ್ರಮ ಚಲನಚಿತ್ರ ಪ್ರಸಾರ ಆಗುತ್ತೆ. ತಾವೆಲ್ಲರೂ ಕೂಡ ತಪ್ಪದೆ ನೋಡಿ ಜಾಗರಣೆಯನ್ನು ಮಾಡಿ ಅಂತ ಹೇಳ್ತಾ, ಹಾಗೆ ಒಂದು ಕರೆ ಇದೆ. ನಮಸ್ಕಾರ ಗಾಯತ್ರಿ ಅವರೇ, ಸ್ವಲ್ಪ ಜೋರ ಮಾತಾಡ್ರಿ. ಯಾಕೆ ಉಪವಾಸ ಮಾಡಿರ ಇವತ್ತು? ನಮಸ್ಕಾರ ಸರ್. ಉಪವಾಸ ಮಾಡಿರಿ? ಉಪವಾಸ ಇದ್ರ ಸ್ವಲ್ಪ ಪಿತ್ತ ಆದಂಗ ಆಗಿ ತಲೆ ಎಲ್ಲ ನೆತ್ತೆಲ್ಲ ಬ್ಯಾನ್ ಆದಂಗ ಆಕತ್ರಿ. ಅದ್ಕ ಮಾಡ್ಬೇಕಾ ಬೇಡ ಅಂತ ಕೇಳಾಕತ್ತೀನಿ ಸರ್. ಓಕೆ ಅದ್ರಾಗ ಮತ್ ಕಿಡ್ನಿ ಸ್ಟೋನ್ ಆಗಿದ್ದಾವ್ರಿ, ಅದಕ್ಕ ಉಪವಾಸ ಮಾಡಬಾರ್ದತ್ತಾರ್ರಿ. ಓಕೆ, ಮಾತಾಡ್ರಿ. ಈಗ ಡಾಕ್ಟರ್ ಸಂಜೀವ್ ಸರ್ ಇದಾರೆ, ನಿಮ್ಗೆ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ ಹೇಳಿ. ಅಲ್ಲ, ಅವಾಗಲೇ ಹೇಳಿದೆ ಫಾಸ್ಟಿಂಗ್ ಬೇರೆ. ನಮಸ್ಕಾರ ರೀ. ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೀನಿ, ಕೇಳಿಸ್ಕೊಡಿ. ಓಕೆ, ಇಲ್ಲಿ ಉಪವಾಸ ಅಂದರೆ ಬೇರೆ ಆಗುತ್ತೆ, ಫಾಸ್ಟಿಂಗ್ ಅಂದರೆ ಬೇರೆ ಆಗುತ್ತೆ. ಓಕೆ, ಅಬ್ರಪ್ಟಾಗಿ ಫಾಸ್ಟಿಂಗ್ ಮಾಡೋದು,
ಆವಾಗ ನಿಮಗೆ ಇವರಿಗೆ ಕಿಡ್ನಿ ಸ್ಟೋನ್ ಇದೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಉಪವಾಸ ನೀವು ಏಕಾದಶಿ ದಿನ ಉಪವಾಸ ಮಾಡಿ ಇಲ್ಲಿ ಎರಡಿದೆ. ಒಂದು ನಿರ್ಜಲ ಉಪವಾಸ ಅಂದರೆ ನಾವು ಜಲನೂ ತಗೊಳ್ಳಲ್ಲ, ನೀರು ತಗೊಳ್ಳಲ್ಲ. ಇನ್ನೊಂದು ಏನು ನೀರು ಕುಡ್ಕೊಂಡು ಉಪವಾಸ ಮಾಡುವಂಥದ್ದು. ಸುಸ್ತಾಗತ್ತೆ ಅನ್ಬೇಕಾದ್ರೆ ಅವಾಗ ನೀರು ಕುಡಿತಾ ಇರಬಹುದು. ಇಲ್ಲ ನಾನು ಉಪವಾಸ ಮಾಡ್ತಾ ಇದ್ದೀನಿ, ಬೆಳಿಗ್ಗೆ ಒಂದು ಸ್ವಲ್ಪ ಅವಲಕ್ಕಿ, ಮಧ್ಯಾಹ್ನ ಸ್ವಲ್ಪ ಉಪ್ಪಿಟ್ಟು, ಆಮೇಲೆ ಸ್ವಲ್ಪ ಹಣ್ಣು, ಅದು ಉಪವಾಸ ಆಗಲ್ಲ. ಉಪವಾಸದ ಮುಖ್ಯವಾಗಿ ಮಾಡಬೇಕಾಗಿರೋದು ನಮ್ಮ ಜೀರ್ಣಾಂಗ ವ್ಯೂಹ ಏನಿದೆ ಅಥವಾ ಜೀರ್ಣಕ್ರಿಯೆ ಅಂತ ಆಗೋದು ಅಂಗಗಳಿದ್ದಾವೆ, ಅದಕ್ಕೆ ಕಂಪ್ಲೀಟ್ ರೆಸ್ಟ್ ಕೊಡುವಂಥದ್ದು. ನೀವು ಬೆಳಗ್ಗೆನೇ ಅಂದರೆ ದಶಮಿ ದಿನ ಸಂಜೆ ಊಟ ಮಾಡಿಬಿಟ್ಟು ನೀವು ಏಕಾದಶಿನ ಉಪವಾಸ ಮಾಡಿದರೆ ಹೊರಗಡೆ ಸುತ್ತಾಡ್ದೇನೆ, ಯಾರ ಹತ್ರ ಮಾತಾಡ್ದೇನೆ, ಮೈಂಡ್ ಆಕ್ಟಿವ್ ಅಂದರೆ ಹೈಪರ್ ಆಕ್ಟಿವ್ ಇಲ್ಲ ಅಂದರೆ ಎಸಿಡಿಟಿ ಆಗಲ್ಲ. ನಿಮ್ಗೆ ಎಸಿಡಿಟಿ ಆಗೋದು ಯಾವಾಗ? ಹಸುವಿನ ಒಂದು ಅನುಭವ ಆಗೋದು ಯಾವಾಗ ಅಂದರೆ ಮೈಂಡ್ ಇಲ್ಲಿದೆ, ಮೈಂಡ್ ಕೆಲಸ ಮಾಡ್ತಾ ಇದೆ, ಮೈಂಡ್ ಆಕ್ಯುಪೈ ಆಗಿದೆ, ಮೈಂಡ್ ಎಲ್ಲ ಕಡೆ ಇನ್ವಾಲ್ವ್ ಆಗಿದೆ. ಆವಾಗ ಪಿತ್ತ ಬರುತ್ತೆ, ಆವಾಗ ತೊಂದರೆ ಆಗುತ್ತೆ. ಇಲ್ಲ ಅಂದ್ರೆ ಸಕಲ ರೋಗಗಳಿಗೂ ನಿಮಗೆ ಔಷಧಿ ಅಥವಾ ಬೆಸ್ಟ್ ಫಾರ್ಮುಲಾ ಏಕಾದಶಿ ಉಪವಾಸ. ಯಾರು ಬೇಕಾದ್ರೂ, ಇವನ್ ಡಯಾಬಿಟಿಸ್ ಇದೆಯಾ ಅವರು ಏಕಾದಶಿ ಉಪವಾಸ ಮಾಡಬಹುದು. ಓಕೆ ಸರ್, ಈಗ ಹೇಳಿ, ಈಗ ಒಂದು ಕಡೆ ಕಾಯಿಲೆಗಳಿಂದ ಬಂದು ತಾವು ಹೇಳಿದರೆ ಬಾಡಿ ಎಲ್ಲ ಡಿಟಾಕ್ಸ್ ಮಾಡ್ಕೋಬೇಕು ಅಂತ ಹೇಳುವಂಥ ಒಂದು ಹೊಸ ಪದಗಳ ಉಪಯೋಗ ಇದೆ. ಬಟ್ ಹಿಂದಿನ ಕಾಲದಿಂದಲೂ ಸಹಿತ ಇಂಥ ಒಂದು ಡಿಟಾಕ್ಸ್ ಮಾಡ್ಕೊಳ್ಳುವಂಥ ಪದ್ಧತಿ ಆಗಾಗಲೇ ಬಂದುಬಿಟ್ಟಿದೆ, ಕರೆಕ್ಟಾ? ಅಂದರೆ ಉಪವಾಸ ಮಾಡೋದ್ರ ಮೂಲಕ ಅದೆಲ್ಲ ಇದೆ. ಬಟ್ ತಮ್ಮ ಪ್ರಕಾರ ಉಪವಾಸಕ್ಕೂ ಡಯಟಕ್ಕೂ ಏನು ಡಿಫ್ರೆನ್ಸಿಯೇಷನ್ ಕೊಡ್ಬೋದು? ಏನಿದ್ರ ಪ್ಲಸ್ಸು, ಏನಿದ್ರ ಮೈನಸ್ ಅಂತ? ಓಕೆ, ದೇಹಕ್ಕೆ ತನ್ನದಾದ ಥ್ರೆಶೋಲ್ಡ್ ಇದೆ. ದೇಹ ಒಂದು ಮಷಿನ್ ಅಲ್ಲ, ಅಥವಾ ಒಂದು ಮೆಕ್ಯಾನಿಕಲ್ ಮಷಿನ್ ಥರ ಅಲ್ಲ ಅದು, ಆಯಿತಾ? ದೇಹ ವರ್ಕ್ ಮಾಡೋದು ಬೇರೆ ಥರ, ನಮ್ಮ ಭಾವನೆಗಳ ಮೇಲೆ, ನಮ್ಮ ಮನಸ್ಸಿನ ಸ್ಥಿತಿಗಳ ಮೇಲೆ, ಮತ್ತು ಅಂಗಗಳು, ಅದರದ್ದೇ ಆದ ಒಂದು ವಿಶೇಷ. ಅಂದರೆ ಅದಕ್ಕೆ ನಾವು ಮನುಷ್ಯರು ಅಂತ ಹೇಳೋದು, ಪ್ರಾಣಿಗಳ ಒಂದಾದರೂ ಸಮೇತ ನಾವು ಪ್ರಜ್ಞಾವಂತರು ಅಲ್ವಾ? ಸೊ ನಾವು ಅದರ ಪ್ರಕಾರನೇ ಹೋಗಬೇಕು ವಿನಃ ನಾವು ಹೆಂಗೆಂಗೋ ಹೋದ್ರೆ ಆಗಲ್ಲ. ಈಗ ಹೆಂಗಾಗಿರ್ತದೆ ಅಂದರೆ, ನಾವು ಸೋಮವಾರ ಉಪವಾಸ ಮಾಡ್ತೀನಿ, ಮಂಗಳವಾರ ಉಪವಾಸ ಮಾಡ್ತೇನೆ, ಶುಕ್ರವಾರ ಉಪವಾಸ ಮಾಡ್ತೇನೆ, ಶನಿವಾರ ಹಂಗೊಂದು ನಮ್ಮಲ್ಲಿ ಆಚರಣೆ ಇದೆ, ವ್ರತಗಳು ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಮಾಡರ್ನ್ ಪ್ರಾಕ್ಟೀಸ್ ಇದೆ, ಆಯಿತಾ? ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಮಾಡ್ತೀವಿ, ಅಥವಾ ಮೊದಲು ಡಯಟ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಇದ್ರೇನಾಗುತ್ತೆ ಅಂದರೆ ಎಲ್ಲೋ ನಾವು ದೇಹವನ್ನು ಅಬ್ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ನಿಮ್ಗೆ ಏನಾಗುತ್ತೆ ಅಂದರೆ ದೇಹಕ್ಕೆ ಒಂದು ಪ್ಯಾಟರ್ನ್ ಅಂತ ಇರುತ್ತೆ. ದೇಹ ಒಂದು ಬಯಾಲಜಿಕಲ್ ಕ್ಲಾಕನ್ನು ಸೆಟ್ ಮಾಡ್ಕೊಂಡಿರುತ್ತೆ. ಮತ್ತು ಸೂರ್ಯನ ಒಂದು ಪರಿಚಲನೆ ಏನಿರುತ್ತೆ, ಅಥವಾ ಚಂದ್ರನ ಒಂದು, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಪ್ರಕೃತಿಗೆ ಹೊಂದ್ಕೊಂಡೇ ಹೋಗಬೇಕು. ನಾವು ಹೆಂಗೆಂಗೋ ಮಾಡಿದಾಗ ಏನೇನೋ ಆಗ್ಬಿಡುತ್ತೆ ಅಲ್ವೇ? ಹಾಗಾಗಿ ಫಾಸ್ಟಿಂಗ್ ಅಥವಾ ಈಗ ನಾವು ಸೈಂಟಿಫಿಕ್ ಆಗಿ ಅವಾಗ ಹೇಳಿದೆ, ಇಬ್ಬರು ಸೈಂಟಿಸ್ಟ್ ಬಗ್ಗೆ, ಅವರು ಉಪವಾಸ ಅಂತ ಹೇಳಿಲ್ಲ, ಆ ವರ್ಡ್ ಯೂಸ್ ಮಾಡಿಲ್ಲ. ಅವ್ರು ಹೇಳಿದ್ದು ಫಾಸ್ಟಿಂಗ್ ಅಂತ. ಫಾಸ್ಟಿಂಗ್ ಅಂದ್ರೆ ಏನು? ನೀವು ನಿಮ್ಮ ದೇಹಕ್ಕೆ ಆಹಾರವನ್ನು ಕೊಡದೇ ಇರುವುದು ಫಾಸ್ಟಿಂಗ್ ಆಗುತ್ತೆ ಅಂತ. ಎಷ್ಟೊತ್ತು ಮಾಡಬೇಕು ಅದಕ್ಕೆ ನಾವು ಬ್ರೇಕ್ ಫಾಸ್ಟ್ ಅಂತ ಬರುತ್ತೆ. ಬ್ರೇಕ್ ಫಾಸ್ಟ್ ಅಂದ್ರೆ ಏನಂತ ಹೇಳಿದ್ರೆ, ಸಂಜೆ ಪ್ರೀವಿಯಸ್ ಡೇ ಅಂದರೆ ಹಿಂದಿನ ದಿನ 7 ಗಂಟೆಗೆ ಊಟ ಮಾಡಿ, ಇವತ್ತಿನ ದಿನ ಬೆಳಗ್ಗೆ 7 ಗಂಟೆವರೆಗೆ 12 ತಾಸು ಉಪವಾಸ, ಅಂದರೆ ಉಪವಾಸ ಅಲ್ಲ, 12 ತಾಸು ಫಾಸ್ಟಿಂಗ್. ಹೊಟ್ಟೆಗೆ ಏನು ಹೋಗಲಿಲ್ಲ, ಅವಾಗಷ್ಟೇ ಅದು ಬ್ರೇಕ್ ಫಾಸ್ಟ್ ಆಗತ್ತೆ. ಬಿಟ್ಟರೆ ನಾವು ರಾತ್ರಿ 9:00ವರೆಗೆ ಚೆನ್ನಾಗಿ ತಿಂದುಬಿಟ್ಟು ಮಲಗಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ಒಂದು ಕಾಫಿ ಕುಡಿದು ಬಿಸ್ಕೆಟ್ ತಿಂದು ವಾಕಿಂಗ್ ಹೋಗಿ ಬಂದು ಮತ್ತೊಂದು ತಿಂದು ಅವಾಗ ಮತ್ತೆ ಬ್ರೇಕ್ಫಾಸ್ಟ್. ಅದ ಬ್ರೇಕ್ಫಾಸ್ಟ್ ಅಲ್ಲ, ಅದು ನಮ್ಮನ್ನ ಫಾಸ್ಟಾಗಿ ಬ್ರೇಕ್ ಮಾಡ್ತಾ ಇರ್ತದೆ, ಬಿಟ್ಟರೆ ಬ್ರೇಕ್ಫಾಸ್ಟ್ ಆಗಲ್ಲ. ಸೊ ಬ್ರೇಕ್ಫಾಸ್ಟ್ ಕಾನ್ಸೆಪ್ಟೇ ಅದು. ಅಂದರೆ ಅಟ್ಲೀಸ್ಟ್ 12 hours ಫಾಸ್ಟಿಂಗ್ ಅಂತ ನಾವು ಸೈಂಟಿಫಿಕ್ ಮಾತಾಡೋಣ, ಮಾಡರ್ನ್ ಅಪ್ರೋಚ್ ಕೊಡ್ತಾ ಇರೋದು ನಾನು. ಓಕೆ, ಆದರೆ ದೇಹ ಡಿಟಾಕ್ಸ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ವೆನ್ ಇಟ್ ಇಸ್ ಮೋರ್ ದ್ಯಾನ್ 12 hours ಅಂತ ಹೇಳ್ತಾರೆ ಅವರು. ಅಂದರೆ 12 ತಾಸು ಮೀರಬೇಕು. ಹತ್ರ 24 ತಾಸಿಂದ 48 ತಾಸು. ಒಂದು ಸಿದ್ಧಾಂತ ಇದೆ 72 ತಾಸು ಅಂತ. ಅಂತ ಅಲ್ಲಿ ಅದರ ಮೇಲೆ ರಿಸರ್ಚ್ ಆಗಿದೆ ತುಂಬಾನೇ. 72 ತಾಸು 3 ದಿನ, 3 ದಿನ ಉಪವಾಸ, ಅಂದ್ರೆ 3 ದಿನ ಫಾಸ್ಟಿಂಗ್. 3 ದಿನ ಯಾರು ಹೊಟ್ಟೆಗೆ ಆಹಾರ ಕೊಡವಲ್ವೋ, ಬರೀ ನೀರು ಕುಡ್ಕೊಂಡಿರ್ತಾರೋ, ಅವರಿಗೆ ಇರುವಂತಹ ಪ್ರತಿಯೊಂದು ರೋಗಗಳು ಹೋಗುತ್ತೆ ಅಂತ. ಅಂದರೆ ಜೀವಕೋಶಗಳು ಕಂಪ್ಲೀಟ್ ಹೊಸದಾಗಿ ಬಿಡ್ತವೆ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಓಕೆ, ಆಯ್ತಾ? ಜೀವಕೋಶಗಳು ಸಂಪೂರ್ಣವಾಗಿ ಹೊಸದಾಗಿ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಜೀವಕೋಶಗಳ ಪುನರುತ್ಥಾನ ಅಂತ ಹೇಳ್ಬೋದು. ಆಯ್ತಾ? ಹಂಗಾದಾಗ ನಮ್ಮ ಇಮ್ಯುನಿಟಿ ಎಷ್ಟಿರ್ತದೆ ಅಂದ್ರೆ, ನೀವು 3 ದಿನ ಊಟ ಮಾಡದೇ ಇರಬೇಕಾದ್ರೆ, ಆಹಾರ ಕೊಡಬೇಕಾದ್ರೆ ಬಾಡಿ ತನ್ನಲ್ಲಿರುವಂತಹ ಎಲ್ಲ ಶಕ್ತಿಯನ್ನ, ಊರ್ಜೆಯನ್ನು ತಗೊಂಡ್ಬಿಟ್ಟಿರ್ತದೆ ಮೇಲ್ಗಡೆಗೆ. ಅಂದ್ರೆ ಅದಕ್ಕೆ ಆ ರಿಸ್ಕ್ ಫ್ಯಾಕ್ಟರ್ ಮ್ಯಾನೇಜ್ ಮಾಡ್ಕೊಂಡು ಬಂದುಬಿಡುತ್ತೆ. ಇಮ್ಯುನಿಟಿ ಹೈಯೆಸ್ಟ್ ಪಾಸಿಬಲ್ ಹೊರಟೋಗುತ್ತೆ. ಮತ್ತೆ ಎಲ್ಲ ಜೀವಕೋಶಗಳು ಪುನರುತ್ಥಾನ ಆಯ್ತು, ಅಂದ್ರೆ ಜೀವನ ಆಯ್ತು. ಆವಾಗ ಯಾವ ರೋಗನೂ ಇರಲ್ಲ, ಮುಂದೆ ಯಾವ ರೋಗನೂ ಬರಲ್ಲ.
ಓಕೆ. ಒಂದು ಇದು ಸೈಂಟಿಫಿಕ್ ಪೇಪರ್ ಓದ್ತಾ ಇದ್ದೆ, ಯಾವುದೋ ನಮ್ಮ ಈ ಈಸ್ಟರ್ನ್ ಕಂಟ್ರೀಸಲ್ಲಿ ಎಲ್ಲೋ ಒಂದು ವಿಲೇಜ್ ಇದೆ ಅಂತೆ. ಅಲ್ಲಿ ಅವರು ವರ್ಷಕ್ಕೆ 150 ದಿನ ಉಪವಾಸ ಮಾಡ್ತಾರಂತೆ. ಆಯ್ತಾ, ವರ್ಷಕ್ಕೆ 150 ದಿನ ಯಾರು ಮಾಡ್ತಾರೆ ಅಲ್ಲಿ, ಆಹಾರ ಸೇವನೆ ಮಾಡಲ್ಲ, ಕಂಟಿನ್ಯೂಸ್ ಅಲ್ಲ, ದೇ ಹ್ಯಾವ್ ದೇರ್ ಓನ್ ಮೆಥಡ್ ಬ್ಯಾಲೆನ್ಸಿಂಗು. 120 ವರ್ಷದಿಂದ ಜಾಸ್ತಿ ಬದುಕ್ತಾರೆ, ಅದು ಸಶಕ್ತದ ಬದುಕ್ತಾರೆ. ಅದು ಬೇಡ, ನಾವು ಹಿಮಾಲಯಕ್ಕೆ ಹೋಗೋಣ, ಸಾಧುಗಳು ಸನ್ಯಾಸಿಗಳು ಅವ್ರೇನು ಮಾಡ್ತಾರೆ. ಹೌದು, ನೀವು ಯಾವಾಗ ದೀಪಾವಳಿ ಟೈಮಲ್ಲಿ ಎಲ್ಲ ಬದ್ರಿಯಿಂದ ಕೇದಾರಿಂದ ದೇವರು ಕೆಳಗಡೆ ಕರ್ಕೊಂಡ್ಬರ್ತಾ ಇರ್ತಾರಲ್ಲ, ಅವಾಗ ನೋಡ್ಬೇಕು ನೀವು, ಸನ್ಯಾಸಿಗಳು ಮೇಲ್ಗಡೆ ಹೋಗ್ತಾ ಇರ್ತಾರೆ. ಹತ್ರ -40-50 ಡಿಗ್ರಿ ಹೊಟ್ಟೋಗುತ್ತೆ. ಹೆಂಗೆ ಜೀವನ ಮಾಡ್ತಾರೆ? ಅವ್ರಿಗೆ ನೀರು ಸಿಗಲ್ಲ, ಊಟ ಸಿಗಲ್ಲ, ಏನೂ ಸಿಗಲ್ಲ, ಅವರು 100 ವರ್ಷ ಬದುಕ್ತಾರೆ. ದೇಹ ಅನ್ನೋದು ಹಾಗಿರೋದು. ಯೋಗಿಕ್ ಏನು ಹೇಳ್ತೀವಿ, ಈಗ ಯೋಗದಲ್ಲಿ ಮಾಡ್ಬೇಕಾದ್ರೆ ಆಹಾರ ಸೇವನೆ ಎಷ್ಟಿರುತ್ತೆ? ತುಂಬ ಕಮ್ಮಿ ಇರ್ತದೆ. ಹೌದು, ನಾವು ಸ್ಪಿರಿಚುವಾಲಿಟಿ ಅಂತ ಹೇಳಿದಾಗ ಮೆಡಿಟೇಷನ್ ಮಾಡ್ತಿರ್ಬೇಕಾದ್ರೆ ಅಥವಾ ಆಧ್ಯಾತ್ಮ ಜೀವನ ನಡೆಸ್ಬೇಕಾದ್ರೆ ತುಂಬಾ ಕಮ್ಮಿ ಸೇವನೆ ಮಾಡ್ತಾ ಇರ್ತಾರೆ. ನಾವು ಈ ಕಡೆ ವ್ರತ ಅಂತ ಬಂದಾಗ ಅದೇ ಹೇಳಿರೋದು, ನಿಮ್ಗೆ ಎಷ್ಟು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು. ಸುಮ್ಮನೆ ಮಾಡ್ತಾ ಇರೋದಲ್ಲ. ಫಾಸ್ಟಿಂಗ್ ಅನ್ನೋದು ಇಟ್ ಹ್ಯಾಸ್ ಟು ಬಿ ಸೈಂಟಿಫಿಕಲಿ ಪ್ರೂವನ್. ನಾನು ಹೇಳ್ತಾ ಇರೋದು 1935 ಮಾಡಿರುವಂತಹ ಡಾಕ್ಟರ್ ಅಲೆಕ್ಸಿಸ್ ಕೆರಿಯರ್ ಇರ್ಬೋದು, ಅಥವಾ ಇಲ್ಲಿ ಈಗ 2016ಕ್ಕೆ ರಿಸರ್ಚ್ ಮಾಡಿರುವಂಥ ಸೈಂಟಿಸ್ಟ್ ಅಶ್ವಮಿ ಇರ್ಬೋದು. ಇಬ್ರು ಹೇಳೋದೇನಂತಂದ್ರೆ 15 ದಿನಕ್ಕೊಂದ್ಸಲ ಉಪವಾಸ ಮಾಡಿ ಅಂತ. ಓಕೆ, ಯಾರೋ ವಾರಕ್ಕೊಂದ್ಸಲ ಹೇಳಲ್ಲ. ಓಕೆ, ಮಾತಾಡ್ತೀನಿ ಇದ್ರ ಬಗ್ಗೆ, ಇನ್ನೂ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜೊತೆಗೆ ಉಪವಾಸದಿಂದ ಆಗುವಂಥ ದೇಹಕ್ಕೆ ಯಾವ ರೀತಿ ಬೆನಿಫಿಟ್ಸ್ಗಳಾಗುತ್ತೆ ತಿಳ್ಕೊಳ್ಳೋಣ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ನಾಗೇಶ್ವರ. ನಮಸ್ಕಾರ, ತಮ್ಮ ಹೆಸರು ಮೇಡಮ್, ಯಾವರಿಂದ? ನಾವು ಪದ್ಮಾ ಅಂತ ಹೇಳ್ರಿ. ಉಪವಾಸ ಮಾಡ್ಬೇಕಂದ್ರಲ್ರಿ ಡಾಕ್ಟರ್ ರೀ. ಈ BP ಶುಗರ್ ಇದ್ದವ್ರು, ಜಾಬಿಗೆ ಹೋಗೋರು, BP ಶುಗರ್ ಇದ್ದವ್ರು ಗುಳಿಗೆ ಆದ್ಮೇಲೆ ನೀರ್ ಕುಡ್ಕೊಂಡಿದ್ರು, ಗುಳಿಗೆ ತಗೊಳ್ಳಿಲ್ಲ ಅಂದ್ರೆ ಶುಗರ್ BP ಹೆಚ್ಚಿಗೆ ಆಗಂಗಿಲ್ಲ. ಹೈಪರ್ BP ಇದು ಎಸಿಡಿಟಿ ಇದ್ದವ್ರು ಒಂದ್ರಿ. ಆಮೇಲೆ ಜಾಬ್ ಇದು ಹೋಗ್ತಾರಲ್ರಿ, ಅವ್ರ ಟೀಚರ್ ನೌಕರಿ, ಆಫೀಸ್ಗೆ ಹೋಗೋರು ಎಲ್ಲ ಅಲ್ಲಿ ಮಾತಾಡ್ಬೇಡ, ದೇವ್ರನ್ನ ನೋಡ್ಕೊಂತಂದ್ರ ನಿಮ್ ಮನಿಗ್ ಹೋಗು ಅಂತಾರ್ರಿ. ಅವ್ರ ಹೆಂಗ್ ಮಾಡ್ಬೇಕ್ರಿ ಅಪ್ಪ ಏಕಾದಶಿ ವ್ರತನ? ಓಕೆ, ಈಗ ಡಾಕ್ಟರ್ ಸಂಜೀವ್ ಅವರು ಒಳ್ಳೆ ಕ್ವಶನ್ ಕೇಳಿದ್ರಿ. ಹೌದು, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹೌದು, ರೋಗ ಇದ್ದಾಗ ಮಾಡ್ಬೋದು ಅನ್ನೋ ಕ್ವಶನ್ ಎಲ್ಲರಿಗೂ ಬಂದೇ ಬರುತ್ತೆ. ನಾವು ಔಷಧಿ ತಗೋಬೇಕು ಅಂತ ಹೇಳ್ಬಿಟ್ಟು. ಇನ್ನು ನಾನು ಒಂದೇ ಹೇಳ್ತೀನಿ, ನೀವು ಡಯಾಬಿಟಿಸ್ ಔಷಧಿ ತಗೊಳ್ದೇನಕ್ಕೆ, ನಿಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಿರುತ್ತೆ, ಊಟ ಮಾಡ್ಬೇಕಾದ್ರೆ ತಗೋತೀರ. ನೀವು ಅವತ್ತು ಊಟನೇ ಮಾಡಲ್ವಲ್ಲ, ಔಷಧಿ ತಗೊಳ್ಬೇಡಿ, ಸುಸ್ತಾಗತ್ತೆ. ಯಾಕಂದ್ರೆ ಹೊಸದಾಗಿ ಶುರು ಮಾಡ್ತಾ ಇದ್ದೀರಿ. ನೀವು ಯಾವತ್ತೂ ನಡೆದೇ ಇಲ್ಲ, ಒಂದು 10 ಹೆಜ್ಜೆ ಸುಸ್ತಾಗಲ್ವಾ, ಹಂಗೆ ದೇಹಕ್ಕೆ ಯಾವತ್ತೂ ಉಪವಾಸ ಮಾಡಿಲ್ಲ ಅನ್ನೋದು ಉಪವಾಸ ಆಗತ್ತೆ. ಓಕೆ, ಇನ್ನೊಂದು ಕೇಳಿದ್ರೆ ಇವರು ಅಂದ್ರೆ BP ಇರೋರು ಅಥವಾ ಯಾವುದೇ ರೋಗ ಇರೋರು ಆವತ್ತಿನ ದಿನ ಉಪವಾಸ ಮಾಡಬಹುದು, ನೀರು ಕುಡಿದ್ಬಿಟ್ಟು ಮಾಡಬಹುದು. ಎರಡನೇದು, ನಾನು ಜಾಬ್ ಹೋಗ್ತಾ ಇದ್ದೀನಿ, ನೀವು ಮಾತಾಡಬೇಡಿ, ನೀವು ದೇವ್ರನ್ನ ಸ್ಮರಣೆ ಮಾಡ್ಕೊಳ್ಳಿ. ಹೌದು, ಒಬ್ಬರು ಜಾಬಿಂದ ಮನೆ ಕಳಿಸ್ತಾರೆ ಅಲ್ವಾ. ನಾ ಇನ್ನೊಂದು ಹೇಳಿದೆ ಅಲ್ವಾ, ಅಲ್ಲಿ ಅವ್ರು ಏನು ಮಾಡಬಹುದು, 15 ದಿನಕ್ಕೊಂದು ಉಪವಾಸ ಮಾಡಿ. ಏಕಾಶಿ ಬಿಟ್ಬಿಡಿ, ಏನು ಮಾಡ್ಲಿಕ್ಕೆ ಆಗಲ್ಲ, ಪ್ರೊಫೆಷನಲ್ ಇಶ್ಯೂಸ್ ಇದೆ ಅಲ್ವಾ. 15 ದಿನಕ್ಕೊಂದ್ಸಲ ಸಂಡೆ ಮಾಡ್ಕೊಳ್ಳಿ, ಮಾಡ್ಬೋದು ತಾನೆ? ಕರೆಕ್ಟ್ ಅಲ್ವಾ. ಎಲ್ಲೋ ಒಂದ್ ಕಡೆ ಏಕಾದಶಿ ಕೊಡುವಷ್ಟು ಬೆನಿಫಿಟ್ ಕೊಡ್ಲಿಕ್ಕಿಲ್ಲ, ಆದ್ರೆ ಇದು ಆರೋಗ್ಯಕ್ಕೆ ಏನು ಕೊಟ್ಟೇ ಕೊಡುತ್ತೆ. ಏಕಾದಶಿ ಮಾಡಿದ ನಾನು ಹೇಳಿದೆ, ದೇಹ, ಮನಸ್ಸು, ಆಧ್ಯಾತ್ಮ ಎಲ್ಲವೂ, ಆತ್ಮ ಎಲ್ಲ ಕೊಡುತ್ತೆ. ಆದ್ರೆ ನೀವು ಬರೀ 15 ದಿವಸ ಮಾಡಿದಾಗ ದೇಹದ ಆರೋಗ್ಯ ಅತ್ಯುತ್ತಮವಾಗಿರುತ್ತದೆ. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್. ನಮಸ್ಕಾರ. ಹಲೋ, ನಮಸ್ಕಾರ, ಹೇಳಿ ತಮ್ಮ ಹೆಸರು, ಯಾವರಿಂದ? ಇಲ್ಲಿ ಬೆಂಗಳೂರು ತೋಟಗುಡದಳ್ಳಿ ಅಂತ. ಹೇಳಿ, ಏನು ಪ್ರಶ್ನೆ ಕೇಳಿ. ಅದೇ ಸರ್, ನಾನು ಉಪವಾಸ ಮಾಡೋದಕ್ಕೆ ಕೇಳ್ತಾ ಇದ್ದಾರಲ್ಲ, ಹೇಳಿ. ಉಪವಾಸದ ಬಗ್ಗೆ ಕೇಳಬೇಕು. ನಾನು ಸ್ವಲ್ಪ ಶುಗರ್ ಇದೆ, ಏನ್ ಮಾಡೋದು ಅಂತ ಕೇಳಬೇಕು. ಶುಗರ್ ಇದೆ ನಿಮಗೆ, ಉಪವಾಸ ಮಾಡಬೇಕು ಅಥವಾ ಮಾಡಬಾರ್ದು ಅಂತನಾ? ಮಾಡ್ಬೋದಾ ಮಾಡಬಾರ್ದಾ? ಓಕೆ ಓಕೆ, ನಾವು ಇವಾಗಷ್ಟೇ ಡಿಸ್ಕಸ್ ಮಾಡಿದ್ದೀವಿ. ಖಂಡಿತವಾಗ್ಲೂ ನೀವು ಡಯಾಬಿಟಿಕ್ ಇದ್ದರೆ ಅಥವಾ ಶುಗರ್ ಇದ್ದರೆ ಅಥವಾ ಮಧುಮೇಹದಿಂದ ಬಳಲ್ತಾ ಇದ್ದರೆ ಏಕಾದಶಿ ದಿನ ಉಪವಾಸ ಮಾಡಬಹುದು. ಆದರೆ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಡೇ ದ್ವಾದಶಿ ದಿನ ಬೆಳಿಗ್ಗೆ ಒಳ್ಳೆ ಊಟ ಮಾಡಬೇಕು, ಇಲ್ಲ ಅಂದರೆ ಅದರ ಬೆನಿಫಿಟ್ ಬರಲ್ಲ. ಅದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಓಕೆ, ಹಾಗೆ ಇನ್ನು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜೊತೆಗೆ ಇವ್ರ ಜೊತೆಗೆ ಇದೇ ಸೇಮ್ ಪ್ರಶ್ನೆ, ಏನಂತಂದರೆ ಡಯಾಬಿಟೀಸಿಂದ ಬಳಲ್ತಾ ಇರೋರಿಗೆ ಫ್ರೀಕ್ವೆಂಟಾಗಿ 1-2-3 ಅವರ್ಸಲ್ಲಿ ಏನಾದರೂ ತಿನ್ನಬೇಕು ಅಥವಾ ಜ್ಯೂಸ್ ಕುಡಿಬೇಕು ಏನೋ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಥ್ರೂಔಟ್ ದ ಡೇ ಒಂದು 24 ಅವರ್ಸು ಅಥವಾ 16 to 18 ಅವರ್ಸ್ ಸ್ವಲ್ಪ ಪ್ರಾಕ್ಟಿಕಲಿ ಕಷ್ಟ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ತಿಳ್ಕೊತೀನಿ. ಇನ್ನೊಂದು ಕಾಲ್ ಇದೆ. ನಮಸ್ಕಾರ.
ಹಲೋ ಹಲೋ ಸರ್, ನಮಸ್ತೆ ರೀ. ನಮಸ್ತೆ ರೀ, ತಮ್ಮ ಹೆಸರು ಯಾವರಿಂದ? ನಾವು ಇಲ್ಲೇ ಧಾರವಾಡದಿಂದ ರೀ, ಅನ್ನಪೂರ್ಣ ಅಂತ. ಕೇಳ್ರಿ ಮೇಡಮ್, ಏನ್ ಪ್ರಶ್ನೆ? ಸರ್, ಈಗ ಉಪವಾಸ ಅಂತಂದ್ರೆ ಪೂರಾ ನಿರಾಹಾರಾಗಿ ಮಾಡಿದ್ರೇನ ಉಪವಾಸನೋ? ಈಗ ಡಾಕ್ಟರ್ ಹೇಳ್ತಾ ಇದ್ರೆ ಎಂಟಿಯಾಗಿ ಅದ ಕೆಲಸ ಮಾಡ್ತೈತಿ ಅಂತ ಹೇಳಿ. ಈಗ ನಾವ್ ಒಮ್ಮೊಮ್ಮೆ ಏನ್ ಮಾಡ್ತೀವಿ, ನಮ್ ವರ್ಕ್ ಪ್ರೋಗ್ರೆಸ್ ಒಳಗ ಜೊತೆಗೆ ಪೂಜೆನೋ ಅಂತ ಅದನ್ನೊಳಗೂ ಮಾಡ್ತೀವಿ ನಾವು. ಆದ್ರೆ ನಾವು ಏನ್ ಚಾನೋ ಅಥವಾ ನೀರು ಕುಡ್ದಾಗ ಅದು ಇಫೆಕ್ಟ್ ಆಗುತ್ತೋ, ಉಪವಾಸ ಅಂತ ಆಗುತ್ತೋ ಇಲ್ವೋ? ಈಗ ಆಹಾರ ಸೇವಿಸಿದಾಗ ಹೇಳಿದ್ರಿ, ಈಗ ಹಣ್ಣು ತಿನ್ಲಿ ಅಥವಾ ನಾವೇನೋ ಉಪ್ಪಿಟ್ಟು ಅದೇನೋ ಅಂತ ಹೇಳಿದ್ರು, ಅದು ಉಪವಾಸ ಆಗಲ್ಲ, ಒಪ್ಕೋತೀನಿ. ಬಟ್ ಈಗ ನಾವೇನೋ ಒಂದ್ ಚಾನೋ ಅಷ್ಟು ನೀರು ಕುಡ್ದಿರ್ತೇವಲ್ಲ, ಅದು ಉಪಯೋಗ ಆಗಲ್ವಾ ಉಪವಾಸಕ್ಕೆ ಅಂತ? ಅವಾಗಲೇ ಹೇಳಿದೆ, ಒಂದು ನಿರ್ಜಲ ಉಪವಾಸ ಅಂತ ಹೇಳ್ತೀವಿ, ಸಜಲ ಉಪವಾಸ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ನಾನು ನಿರ್ಜಲ ಮಾಡ್ಲಿಕ್ಕೆ ಆಗದೇ ಇರೋರು ನೀರು ಕುಡ್ಕೊಂಡು ಇರಬಹುದು ಅಂತ ಒಂದು ಉಪವಾಸದಲ್ಲಿ ಇದೆ. ನಾನು ಚಾ ಕುಡಿತೀನಿ, ಕಾಫಿ ಕುಡಿತೀನಿ ಅಂದ್ರೆ ಉಪವಾಸ ಎಲ್ಲಾಯ್ತು? ಒಂದು ಹಾಡಿದೆ ಗೊತ್ತಾ ನಿಮ್ಗೆ? ಪಕ್ಕದ ಮನೆಯ ಸುಬ್ಬ ಏಕಾದಶಿಯ ಉಪವಾಸ. ಹಂಗಾಗ್ಬಿಡುತ್ತೆ. ನಾವು ಟೀ, ನಾವು ಕಾಫಿ ಅಂದ್ರೆ ಅದರಲ್ಲಿ ಅದರದೇ ಆದ ಗುಣ ಇರುತ್ತೆ. ಉಪವಾಸ ಮಾಡಿದಾಗ ಕಾಫಿ ಟೀ ಕುಡಿದ್ರೆ ಜಾಸ್ತಿ ಆಗಲ್ವಾ? ಎಸಿಡಿಟಿ ಆಗಲ್ವಾ? ಯಾಕೆ ಕುಡಿಬೇಕು? ತಲೆನೋವು ಬರುತ್ತೆ. ಹೌದು, ನಾನು ಹೇಳ್ತಲ್ಲ, ಯಾವತ್ತೂ ನಡೆದೇ ಇರೋರು ಒಂದು 10 ಹೆಜ್ಜೆ ನೋವು ಬರುತ್ತೆ, ಅದು ಸಹಜ. ನಾವು ಯಾವತ್ತೂ ಉಪವಾಸ ಅನ್ನೋದು ನಾವು ಪ್ರಾಕ್ಟೀಸೇ ಮಾಡಲಿಲ್ಲ ಅನ್ಬೇಕಾದ್ರೆ ಮೊದಲನೇ 1-2 ಉಪವಾಸ ಮಾಡಿದಾಗ ನಮಗೆ ಕಷ್ಟ ಆಗುತ್ತೆ. ಆಯ್ತಾ? ಅವಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಹೌದು, ಬೆಳಗ್ಗಿಂದ ಸಂಜೆವರೆಗೆ ಮಾಡ್ಬಿಟ್ಟು ಆಮೇಲೆ ಏನಾದ್ರು ಸಣ್ಣ ತಿನ್ಬೋದು 1-2 ಸಲ, ಆಮೇಲೆ ಕಂಪ್ಲೀಟ್ ಹಾಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ಬೋದು. ನಾನು ಮಾಡೋದೇ ಇಲ್ಲ, ಎಫರ್ಟೇ ಹಾಕಲ್ಲ, ನಂಗೆ ಹಂಗಾಗ್ಬಿಡುತ್ತೆ ಅಂದಾಗ ನಮಗೆ ಕಂಪ್ಲೀಟ್ ಆಗಲ್ಲ ಅಂತ ರೋಗಗಳು ರೆಡಿ ಮಾಡ್ಲಿಕ್ಕೆ ನಾವಿದ್ದೀವಿ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನಮಸ್ಕಾರ, ಹೇಳಿ, ತಮ್ಮ ಹೆಸರು ಯಾವರಿಂದ? ನಮಸ್ಕಾರ ಸರ್, ಗೌರಮ್ಮ ಅಂತ, ನಾವು ಸಾಗ್ಲಿಂದ ಮಾಡಿರೋದ. ಕೇಳಿ ಮೇಡಮ್, ಏನ್ ಪ್ರಶ್ನೆ? ನಾವು ಬೆಳಗ್ಗೆ ಶುಗರ್ ಪೇಷಂಟ್, ಶುಗರ್ ಇದೆ. ಆದ್ರೆ ಬೆಳಗ್ಗೆ ಹಾಲು ಕಷಾಯ ಕುಡಿದು, ಹಾಲಲ್ಲಿ ಶುಂಠಿ ಆಮೇಲೆ ಧನಿಯಾ, ಏಲಕ್ಕಿ ಇದೆಲ್ಲ ಹಾಕ್ಬಿಟ್ಟು ಕಷಾಯ ಮಾಡಿ ಕುಡಿದ್ವು. ಆಮೇಲೆ ಉಪವಾಸ ಅಂತ ತರಕಾರಿಗಳೆಲ್ಲ ಹಚ್ಬಿಟ್ಟು ಸಣ್ಣಗೆ ಇದು ಮಾಡಿ ಒಂದ್ ಸ್ವಲ್ಪ ತಿಂದಿದ್ವಿ. ತಿಂದಾದ್ಮೇಲೆ ಸರ್ ಸಾಯಂಕಾಲ ಉಪ್ಪಿಟ್ಟು ತಿಂದಿದ್ವಿ. ಆತರ ಮಾಡ್ಬೋದೇಂತ ಅಂತ. ಇದು ಏನಂತಂದ್ರೆ, ಒಂದು ಆಚರಣೆ ಒಂದ್ ಕಡೆ ದೇಹಕ್ಕೆ ಹೆಚ್ಚಿನ ಪ್ರಯೋಜನ ಆಗುತ್ತೆ, ಅದೇ ಡಾಕ್ಟರ್ ಹೇಳ್ತಾ ಇರೋದು. ಈ ಪ್ರಯೋಜನ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದನ್ನ ಅವರೇ ಹೇಳ್ತಾರೆ. ಖಂಡಿತ ಇದರ ಪ್ರಯೋಜನ ಆಗಲ್ಲ, ನೀವು ಮತ್ತಷ್ಟು ಹಾಳು ಮಾಡ್ತಾ ಇದ್ದೀರಾ. ಯಾಕಂತ ಹೇಳಿದ್ರೆ, ಉಪವಾಸದ ಮೇನ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಜೀರ್ಣ ವ್ಯವಸ್ಥೆಗೆ ರೆಸ್ಟ್ ಕೊಡ್ತೀರ ಅವತ್ತು. ಅಂದ್ರೆ ಅದಕ್ಕೆ ಒಂದರ ರೆಸ್ಟ್ ಕೊಟ್ಟಾಗ ಅದು ಕಂಪ್ಲೀಟ್ ರಿಜ್ಯುವಿನೇಟ್ ಆಗುತ್ತೆ. ನಮ್ಮಲ್ಲಿ ರೋಗ ಹೆಂಗೆ ಬರುತ್ತೆ ಅಂತ ಕೇಳಿದ್ರೆ ಅಜೀರ್ಣ ಪ್ರಭಾವ ರೋಗ ಅಂತ ಹೇಳ್ತೀವಿ, ಅಲ್ವಾ? ಅಂದ್ರೆ ಎಲ್ಲ ರೋಗಕ್ಕೂ ಹೊಟ್ಟೆನೇ ಕಾರಣ ಅಂತ, ಅಜೀರ್ಣನೇ ಕಾರಣ ಅಂತ ಹೇಳ್ಬಿಟ್ಟು ನಮ್ಗೆ ಅದು ಬೇಡ, ನಾವು ಅದು ತಿಂತೀವಿ, ಇದು ತಿಂತೀವಿ, ಹಂಗೆ ಮಾಡ್ತೀವಿ ಅಂತ ಹೇಳಿದ್ರೆ ಅಜೀರ್ಣ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲೇನಾಯ್ತು, ಬಯಾಲಜಿಕಲ್ ಕ್ಲಾಕ್ ಡಿಸ್ಟರ್ಬ್ ಆಗ್ಬಿಡ್ತು. ನೀವು ಇಷ್ಟು ದಿನ ಫುಲ್ ತಿಂದಿದ್ದೀರಾ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಒಂದು ಸಡನ್ ಆಗಿ ಏನು ಮಾಡ್ತಾರೆ, ಬೆಳಗ್ಗೆ ಕಷಾಯ ಕುಡಿದ್ರು ಅಂತ ಹೇಳಿದ್ರು, ಆಮೇಲೆ ಏನದು ತರಕಾರಿ ತಿಂದರು, ಹೊಟ್ಟೆಗೆ ಅರ್ಥ ಆಗ್ತಿರಲಿಲ್ಲ, ನಂಗೆ ಇಷ್ಟ ಏನು ಕೊಡ್ತಾ ಇರೋದು, ಇವಾಗ ಏನೇನೋ ಕೊಡ್ತೀರಲ್ಲ ಅಂತ ಹೇಳ್ಬಿಟ್ಟು ಅಜೀರ್ಣ ಇನ್ನಷ್ಟು ಜಾಸ್ತಿ ಆಗುತ್ತೆ. ನಾಳೆ ಬೆಳಗ್ಗೆ ಅಜೀರ್ಣನೇ ಆಗೋದು. ಇಲ್ಲಿ ಜೀರ್ಣಾಂಗ ವ್ಯೂಹದಲ್ಲಿ ಪ್ಯೂರಿಫೈ ಆಗಲೇ ಇಲ್ಲ, ಡಿಟಾಕ್ಸ್ ಆಗೇ ಇಲ್ಲ. ಇದು ಖಂಡಿತವಾಗ್ಲೂ ತಪ್ಪು, ಅಥವಾ ಇದು ಉಪವಾಸ ಅಂದ್ಕೊಳ್ಳೋದೇ ಇಲ್ಲ. ಓಕೆ, ಉಪವಾಸ ಅಂದ್ಕೊಳ್ಳೋಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ದೇಹಕ್ಕೆ ಇದರ ಎಫೆಕ್ಟಿವ್ನೆಸ್ ಇರಲ್ಲ ಅಂತೇಳಿ ಡಾಕ್ಟರ್ ಹೇಳ್ತಾರೆ. ಹಾಗೆ ಈಗ ಅದನ್ನು ಕೇಳ್ತದೆ ಅಂದರೆ, ಡಯಾಬಿಟಿಕ್ ಇರುವಂಥ ಪೇಷಂಟ್ಸ್ಗಳಿಗೆ ಸಹಜವಾಗಿ ಉಪವಾಸ ಮಾಡೋದಾಗಲಿ ಇಂಥ ಒಂದು ಆಚರಣೆಗಳು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು, ಇರ್ರೆಸ್ಪೆಕ್ಟ್ ಆಫ್ ಯಾವುದೇ ಏಜ್ ಇರಲಿ. ಬಟ್ ಉಪವಾಸ ಅಂತ ಅನ್ನೋದು ಬಿಟ್ಟು ಅಂತಾರೆ, ಆರೋಗ್ಯದ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ರಿವರ್ಸ್ ಡಯಾಬಿಟಿಕ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಸಾಕಷ್ಟು ಟೆಕ್ನಾಲಜಿ ಏನಂತಾರೆ, ಸಂಶೋಧನೆಗಳ ಮೂಲಕ ಇದು ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ? ಓಕೆ, ಡಯಾಬಿಟಿಸಿಕಲ್ಲಿ ಯೂಶ್ವಲಿ ನಾವು ಟೈಪ್ ಡಯಾಬಿಟಿಸ್ ಅಂತ ಏನು ಹೇಳ್ತೀವಿ, ಅದು ಏನಾಗುತ್ತೆ ಅಂದರೆ, ಯೂಶ್ವಲಿ ಒಂದು ನಮ್ದು ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆಗಿರುತ್ತೆ. ಅಂದರೆ ಎಷ್ಟು ತಿಂತೀವಿ ಅಷ್ಟು ಬೇಗ, ಕಡಿಮೆ ಆಗಿರೋದಲ್ಲ ಅದು, ನಾವು ಎಷ್ಟು ಲೋಡ್ ಮಾಡ್ತೀವಿ ಅಷ್ಟು ಸಾಕಾಗ್ತಿರಲ್ಲ. ಎರಡನೇದು ರಿಜೆಕ್ಷನ್, ಅಂದರೆ ರೆಸಿಸ್ಟೆನ್ಸ್ ಬರುತ್ತೆ. ಅಂದರೆ ನಾವು ನಮ್ಮ ಸೆಲ್ಗಳು ಅದನ್ನು ತಳ್ತಾ ಇರ್ತವೆ, ನನಗೆ ಬೇಡ ಅಂತ ಹೇಳಿಬಿಟ್ಟು. ಇದು ಎರಡರ ಏನಾಗುತ್ತೆ, ಶುಗರ್ ಸ್ಪೈಕ್ ಆಗಿಬಿಡುತ್ತೆ ಬ್ಲಡ್ಡಲ್ಲಿ. ಇದು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಇದು ಯಾಕೆ ಆಗ್ತಾ ಇದೆ? ಇದು ಲೈಫ್ ಸ್ಟೈಲ್ ಡಿಸಾರ್ಡರ್. ಅಂದರೆ ಮೆಟಾಬಾಲಿಸಮ್ ಕಂಪ್ಲೀಟ್ ಆಗಿ ಹೋಯ್ತು, ಚಯಾಪಚಯ ಕಂಪ್ಲೀಟ್ ಆಗಿ ಹೋಯ್ತು, ಅಲ್ವಾ? ಇದರಿಂದಾಗಿ ರೋಗ ಬಂದಿದೆ ನಮಗೆ. ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ? ಚಯಾಪಚಯ ಕಂಪ್ಲೀಟ್ ಆಗಿ ಹೋಗ್ಲಿಕ್ಕೆ ಒಂದು ಮನಸ್ಸು ಕಾರಣ, ಎರಡನೇದು ನಮ್ಮ ಜಠರ ಅಥವಾ ನಮ್ಮ ಜೀರ್ಣಾಂಗ ಕಾರಣ. ಇದೆರಡನ್ನು ಸರಿ ಮಾಡ್ಕೊಳ್ಳಿಕ್ಕಿರುವಂಥ ಉಪಾಯ ಯಾವುದು? ನಾವು ಔಷಧಿಗಳನ್ನು ಇಷ್ಟಿಷ್ಟು ನುಂಗುಬಿಟ್ಟು
ಶುಗರ್ ಕಂಟ್ರೋಲ್ ಮಾಡ್ಕೋತೀವ ಅಥವಾ ರೋಗ ಬಂದಿರುವಂತಹ ಕಾರಣವನ್ನ, ಅದರ ರೂಟನ್ನು, ಅದರ ಮೂಲವನ್ನು ಸರಿ ಮಾಡ್ಕೋತೀವ ಅನ್ನೋದು ಬರುತ್ತೆ. ಈ ಏಕಾದಶಿ ಉಪವಾಸ ಡಯಾಬಿಟಿಸ್ ಇರೋರಿಗೆ ಕೊಡುವಷ್ಟು ಬೆನಿಫಿಟ್ ನಾನು ಅಂದ್ರೆ ಬೇರೆ ನೋಡೇ ಇಲ್ಲ, ಅಷ್ಟು ಬೆನಿಫಿಟ್ ಕೊಡುತ್ತೆ. 3 ರಿಂದ 4 ಏಕಾದಶಿ ಅವರು ಮುಗಿಸುವಷ್ಟರಲ್ಲಿ ಅಮೇಝಿಂಗ್ ಕಂಟ್ರೋಲ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಆಟೋಫೇಜಿ ಅಂತ ಏನು ಹೇಳಿದ್ನಲ್ಲ, ಸೆಲ್ ರಿಸರ್ಚರ್ ಆಗೋದಿದೆ ಅಲ್ಲ, ಅದು ಫಸ್ಟ್ ಮಾಡೋದೇ ಮೆಟಬಾಲಿಸಮ್ ಜಾಸ್ತಿ ಮಾಡೋದು. ಅಂದ್ರೆ ಮೆಟಬಾಲಿಸಮ್ ಪ್ರಾಪರ್ ಮಾಡಿ, ಜಾಸ್ತಿ ಅಲ್ಲ, ಜಾಸ್ತಿ ಹೇಳೋ ತಪ್ಪಾಗತ್ತೆ ಇಲ್ಲಿ. ಮೆಟಬಾಲಿಸಮ್ ಕರೆಕ್ಟ್ ಆಗಿ ಮಾಡೋದು ಅಂದ್ರೆ ನಾರ್ಮಲ್ ತಗೊಂಡ್ಬರುತ್ತೆ. ಅದು ಮೇನ್ ಆಗತ್ತೆ, ಚಯಾಪಚಯ ಕ್ರಿಯೆ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಸೆಲ್ಗಳು ಇನ್ಸುಲಿನ್ ತೊಗೊಳಕ್ಕೆ ಶುರು ಮಾಡ್ತಾರೆ, ಇನ್ಸುಲಿನ್ ಮಾಡಲ್ಲ. ಆಯ್ತಾ, ಅದು ಮುಖ್ಯವಾಗಿ ಆಗುತ್ತೆ. ಸೊ ಡಯಾಬಿಟಿಸ್ ಇರೋರು ಖಂಡಿತವಾಗ್ಲೂ ಮಾಡಿ. ನೀವು ನನ್ನ ಮಾತು ನಂಬೇಡಿ, ಒಂದು 6 ಸಲ ಏಕಾದಶಿ ಮಾಡಿ, 6 ಸಲ ಮಾಡಿ. ಅಂದ್ರೆ 1.5 ಬಾರಿ ಉಪವಾಸ, 6 ಬಾರಿ ಉಪವಾಸ, 2 ಏಕಾದಶಿ ಅಂತಾನು ಬೇಡ, ಉಪವಾಸ ತಮ್ಮ ಅನುಕೂಲ 15 ದಿನಕ್ಕೊಂದ್ಸಲ ಉಪವಾಸ ಮಾಡಿ, 15 ದಿವಸಕ್ಕೆ ಒಂದ್ಸರಿ ಉಪವಾಸ ಮಾಡಿ. ಆಯ್ತಾ, ಹಂಗೆ 6 ಸಲ ಮಾಡಿ, ರಿಸಲ್ಟ್ ನೋಡಿ. ಓಕೆ. ಸಹಜವಾಗಿ ಏನಂತಾರೆ, ಉಪವಾಸ ಮಾಡಬೇಕು ಅನ್ನೋದು, ನಾನು ದಪ್ಪ ಇದ್ದೀನಿ, ಹೊಟ್ಟೆ ಜಾಸ್ತಿ ಬೆಳೀತಾ ಇದೆ, ನಾನು ಸರಿಯಾಗಿ ಉಪವಾಸ ಮಾಡಬೇಕು, ಊಟ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು, ಬರೀ ಫ್ರೂಟ್ಸ್ ತಿನ್ನಬೇಕು, ಬರೀ ಜ್ಯೂಸ್ ಕುಡಿಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇರ್ತಾರೆ. ಬಟ್ ಈ ಟೈಪ್ ಆಫ್ ಏನಂತಾರೆ ಉಪವಾಸಗಳು ಆಗಿರಲಿ ಅಥವಾ ಡಯಟ್ ಆಗಿರಲಿ, ನಿಜವಾಗ್ಲೂ ಸಹಿತ ಒಬೆಸಿರೋರಿಗೆ ಹೆಲ್ಪ್ ಆಗುತ್ತಾ ಇದೆ? ಖಂಡಿತ ಇಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಕ್ರ್ಯಾಶ್ ಡಯಟ್ ಅಂತ ಹೇಳ್ತೀವಿ, ಅಥವಾ ನೋ ಫುಡ್ ಅಥವಾ ನೋ ಕಾರ್ಬ್ಸ್ ಡಯಟ್ ಅಂತ ಹೇಳ್ತೀವಿ. ಬರೀ ಜ್ಯೂಸಲ್ಲಿ ತರಕಾರಿಲಿ ಇರೋರಿಗೆ ಇದು ಏನಾಗುತ್ತೆ ಅಂದರೆ ಟೆಂಪ್ರವರಿ ಸ್ವಲ್ಪ ಲೂಸ್ ಆಗುತ್ತೆ, ಬಟ್ ಇದು ಕಂಪ್ಲೀಟ್ ಬಾಡಿನ ಡಿಸ್ಟರ್ಬ್ ಮಾಡುತ್ತೆ. ಯಾಕಂದರೆ ನಮಗೆ ದಿನನಿತ್ಯ ನಮಗೆ ಎಲ್ಲ ಥರದ ಪೋಷಕಾಂಶನೂ ಬೇಕು. ನಮಗೆ ಕಾರ್ಬ್ಸ್ ಬೇಕು, ನಮಗೆ ವಿಟಮಿನ್ಸ್ ಬೇಕು, ನಮ್ಗೆ ಮಿನರಲ್ಸ್ ಬೇಕು, ಎಲ್ಲವೂ ಬೇಕು ನಮಗೆ. ಕಾರ್ಬ್ಸ್ ಇಲ್ಲ ಅಂತ ಹೇಳಿದ್ರೆ ತಲೆನೇ ಕೆಲಸ ಅಂದ್ರೆ ಬ್ರೈನ್ ಕೆಲಸನೇ ಮಾಡೋದಿಲ್ಲ. ಹಾಗಾಗಿ ಇದು ಅವೈಜ್ಞಾನಿಕ ರೀತಿ ಇದೆ. ಇದರಿಂದ ಯಾವ ಲಾಭವೂ ಇಲ್ಲ, ಒಬೆಸಿಟಿಗೆ ಯಾವ ಹೆಲ್ಪು ಆಗಲ್ಲ. ಒಂದು 3 ರಿಂದ 5 kg ಸಣ್ಣ ಆಗ್ಬೋದು ಇನಿಷಿಯಲಿ, ಮತ್ತೆ ಅದು ಬಂದೇ ಬರುತ್ತೆ. ಸೊ ಅದು ನಾನು ಅಷ್ಟು ಅಡ್ವೈಸ್ ಖಂಡಿತವಾಗ್ಲೂ ಮಾಡಲ್ಲ. ಬಟ್ ಅವರು ಏಕಾದಶಿ ದಿನ ಉಪವಾಸ ಅಥವಾ 15 ದಿನಕ್ಕೊಂದ್ಸಲ ಈ ಥರ ಫಾಸ್ಟಿಂಗ್, ಹೋಲ್ ಡೇ ಫಾಸ್ಟಿಂಗ್ ಮಾಡಿದರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಬಿಕಾಸ್ ಮೆಟಬಾಲಿಸಮ್ ನಾರ್ಮಲ್ ಬರುತ್ತೆ. ಓಕೆ, ಮೆಟಬಾಲಿಕ್ ರೇಟ್ ಓಕೆ. ಅಂದರೆ ಇದರಿಂದ ಇನ್ ಕೇಸ್ ಇದೇ ರೀತಿ ಫಾಲೋ ಮಾಡ್ತಾ ಇರ್ತಾರೆ ಸಾಕಷ್ಟು ಜನ, ಈಗ ವಾಟ್ಸಪ್ಪಲ್ಲಿ ಬರೋಂಥ ಡಾಕ್ಟರ್ಸ್ಗಳು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಬಟ್ ಅಥೆಂಟಿಕ್ ಆಗಿ ತಾವು ಯಾಕಂದರೆ ಆಯುರ್ವೇದದ ಸಿದ್ಧಾಂತದ ಪ್ರಕಾರ ಅಥವಾ ಅಧ್ಯಯನದ ಪ್ರಕಾರ ಏನು ಹೇಳುತ್ತೆ? ಅಲ್ಲ, ಆಯುರ್ವೇದದಲ್ಲೂ ಅದೇ ಹೇಳೋದು. ಆಯುರ್ವೇದದಲ್ಲಿ ಈ ಥರ ಕ್ರ್ಯಾಶ್ ಡಯಟ್ ಎಲ್ಲೂ ಹೇಳೇ ಇಲ್ಲ. ನೀವು ಬರೀ ಸಲಾಡ್ ತಿನ್ನಿ, ಬರೀ ಜ್ಯೂಸ್ ಕುಡಿರಿ ಅಂತ ಎಲ್ಲೂ ಹೇಳಲ್ಲ. ನಮಗೆ ಆಯುರ್ವೇದ ಪ್ರಕಾರ ಹೇಳೋದು ಬೆಳಿಗ್ಗೆ ಒಂದು ಊಟ, ಸಂಜೆ ಒಂದು ಊಟ, ಸೂರ್ಯೋದಯ ಆಗಿ ಒಂದು 2.5 ತಾಸು ಊಟ ಮಾಡಲೇಬೇಕು, ಸೂರ್ಯಾಸ್ತಮ ಊಟ ಮಾಡಲೇಬೇಕು, ಇಷ್ಟೇ ಬೇಕಾಗಿರೋದು. ಓಕೆ, ಆಯ್ತಾ. ಏಕಾದಶಿ ಉಪವಾಸ ಎಲ್ಲ ಕಡೆ ಹೇಳಿದ್ದಾರೆ, ಅಥವಾ ಫಾಸ್ಟಿಂಗ್ ಅಂತ ಹೇಳಿದ್ರೆ ಎಲ್ಲ ಕಡೆ ಹೇಳಿದ್ದಾರೆ. ಎಲ್ಲ ಪುರಾಣದಲ್ಲೂ ಇದೆ, ವೇದದಲ್ಲೂ ಎಲ್ಲ ಕಡೆ ಇದೆ. ಓಕೆ. ಹಾಗಾಗಿ ಇದನ್ನ ಬಿಟ್ಟು ಬೇರೆ ಥರ ಮಾಡಿದಾಗ ಶರೀರಕ್ಕೆ ಅದರದೇ ಆದ ಸೈಡ್ ಎಫೆಕ್ಟ್ ಬಂದೇ ಬರುತ್ತೆ. ಏನಾಗ್ಬೋದು ಸರ್ ಸೈಡ್ ಎಫೆಕ್ಟ್ಸ್ಗಳು ಬಂದರೆ ಏನೇನು ಬರಬಹುದು ಅಂತ? ಓಕೆ, ಒಂದು ನಮ್ಗೇನಾಗುತ್ತೆ, ಆಹಾರ ಸರಿಯಾದ ಪ್ರಮಾಣದಲ್ಲಿ ಹೋಗದೇ ಇರಬೇಕಾದ್ರೆ ಫಸ್ಟ್ ಬರೋದು ನಮಗೆ ಮಾನಸಿಕ ಸ್ಥಿತಿ ಹೆಚ್ಚು ಕಮ್ಮಿ ಆಗುತ್ತೆ. ಆಯಿತಾ. ಏನಾಗುತ್ತೆ, ಆಂಗ್ಸೈಟಿ ಬರ್ಬೋದು, ಡಿಪ್ರೆಷನ್ ಬರ್ಬೋದು, ಅಥವಾ ಅದ್ರ ಸಹ ಸಂಬಂಧಪಟ್ಟ ನಾವು ಒತ್ತಡ ಅದೆಲ್ಲ ಹೇಳ್ತೀವಿ, ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿದರೆ ನಮ್ಮದು ಪೊಟೆನ್ಷಿಯಲ್ ಕಮ್ಮಿ ಇರ್ತದೆ, ಅಂದರೆ ವರ್ಕ್ ಪೊಟೆನ್ಷಿಯಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಜಾಯಿಂಟ್ಸ್ ಪೇನ್ ಬರ್ಬೋದು, ಆರ್ಥರೈಟಿಸ್ ಬರ್ಬೋದು, ಹಂಗೆ ಲಿಸ್ಟ್ ಮಾಡ್ಕೊಂಡು ತುಂಬ ಹೋಗುತ್ತೆ. ಆ ಥರ ಖಂಡಿತವಾಗ ಅಂದರೆ ಯಾವಾಗ ನಾವು ಈ ಥರ ಕ್ರ್ಯಾಶ್ ಡಯಟ್ ಮಾಡ್ತೀವಿ, ಅಂದರೆ ಶರೀರ ಹೇಳಿದೆ, ಆವಾಗ ಹೇಳಿದೆ ಮೆಕ್ಯಾನಿಕಲ್ ಟೂಲ್ ಅಲ್ಲ ಇದು, ಇದರದ್ದೇ ಆದ ಒಂದು ವ್ಯವಸ್ಥೆ ಇದೆ. ನಾನು ಯಾವಾಗಲೂ ಹೇಳ್ತೀನಿ, ಡಯಾಬಿಟಿಸ್ ಇದ್ರೆ ಸ್ವೀಟ್ ತಿನ್ನಿ ಅಂತ ಹೇಳಿದೆ. ಯಾಕಂದರೆ ಸಂಭ್ರಮಿಸೋದು ಸ್ವೀಟಿಂದ ನಾವು ಅಲ್ವಾ. ಸಂಭ್ರಮನೇ ಇಲ್ಲ ಅಂದರೆ ಜೀವನದಲ್ಲಿ ಉತ್ಸಾಹ ಇಲ್ಲ. ಬಟ್ ಸಂಭ್ರಮದ ಜೊತೆಗೆ ಸ್ವೀಟ್ ತಿಂದರೆ ಜಾಸ್ತಿ ಆದದ್ದು ಮತ್ತೆ ಸಂಭ್ರಮಕ್ಕೆ ಕಾರಣ ಬೇರೆದಾಗುತ್ತೆ. ಸ್ವೀಟ್ ಮಾಡ್ಲಿಕ್ಕೆ ಗೊತ್ತಿರಬೇಕಲ್ಲ. ನಾನು ಸಕ್ಕರೆ ತಿಂದರೆ ಸಿಹಿ ನಮ್ಮ ಪುರಾತನ ಕಾಲದಲ್ಲಿ ಹೆಂಗೆ ಮಾಡ್ಕೊತಿದ್ರು ಹಂಗೆ ತಿನ್ನಿ, ಸಂಭ್ರಮಕ್ಕೆ ತಿನ್ನಿ, ಫೆಸ್ಟಿವಲ್ ಅಥವಾ ಹಬ್ಬ ಹರಿದಿನಕ್ಕೆ ತಿನ್ನಿ. ದಿನಾಲೂ ಕಿಲೋಗಟ್ಟೆ ತಿಂದರೆ ಎಲ್ಲವೂ ಪ್ರಾಬ್ಲಮ್ನೇ. ಏನೇ ಅತಿ ಆದ್ರೂ ಅದು ಅಮೃತನೇ, ಅತಿ ಆದರೆ ವಿಷ ಅಂತ ಹೇಳ್ತೀವಿ. ಆಯ್ತಾ. ನಾನು ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ, ಏಕಾದಶಿ ಉಪವಾಸ, ವ್ರತ, ವೈಷ್ಣವರು ಎಲ್ಲ ಹೇಳಿದೆ ಅಲ್ವಾ. ಅಂದರೆ ಇದು ಬರೀ ಅಲೌಕಿಕಕ್ಕೆ ಮಾತ್ರನಾ? ಇಲ್ಲ. ಇಲ್ಲಿ ಒಂದು ಅದ್ಭುತವಾಗಿ ಒಂದು ಶ್ಲೋಕ ಹೇಳ್ತಾರೆ. ಏಕಾದಶಿ ಉಪವಾಸ ಮಾಡಿದ್ರೆ ಏನಾಗುತ್ತೆ, ನಾನು ಫಸ್ಟ್ ಹೇಳಿದೆ ಇಹದಲ್ಲೂ ಪರದಲ್ಲೂ ಅಂತ ಹೇಳಿದೆ. ಒಂದು ಶ್ಲೋಕದಲ್ಲಿ ಹೇಳ್ತೀನಿ. ಅಲ್ಲಿ ಹೇಳ್ತಾರೆ, ಸ್ವರ್ಗ ಮೋಕ್ಷ ಸ್ವರ್ಗ ಮೋಕ್ಷ ಪ್ರದಾಯೇಶ ಶರೀರ ಆರೋಗ್ಯದಾಯಿನಿ. ಸ್ವರ್ಗ ಮೋಕ್ಷ ಆಯಿತು, ನನಗೆ ಆಧ್ಯಾತ್ಮ ಚಿಂತನೆ ಆಯಿತು, ಶರೀರ ಆರೋಗ್ಯ ಬೇಡವಾ? ಎಲ್ಲವನ್ನ ಮಾಡಲಿಕ್ಕೆ ಅವ್ನು ನಾಸ್ತಿಕನೋ ಆಸ್ತಿಕನೋ ನಂಬ್ತಾನೋ ಬಿಡ್ತಾನೋ ಏನೋ
ಎಲ್ಲದಕ್ಕೂ ಶರೀರ ಬೇಕೇ ಬೇಕಾ, ಒಳ್ಳೆಯವನೋ ಕೆಟ್ಟವನು ಏನಾದರೂ ಬೇಕೇ ಬೇಕಾ, ಎಲ್ಲದಕ್ಕೂ ಶರೀರ ಆರೋಗ್ಯ ಪ್ರದಾಯಿನಿ, ಸುಖಳತ್ರ ಪ್ರದಾಯೇಶ ಅಂದ್ರೆ ಸ್ಪೌಸ್, ನಮ್ಗೆ ಒಳ್ಳೆ ಪಾರ್ಟ್ನರ್ ಅನ್ನ ಆಯ್ಕೆ ಕೊಡುತ್ತಂತೆ, ಅಂದ್ರೆ ಮದುವೆ ಆದವರು ಮಾಡಿ. ಆಮೇಲೆ ಜೀವನ ಪುತ್ರ ಪ್ರದಾಯಿನಿ ಅಂತ, ನಮ್ಮಲ್ಲಿ ನಮ್ಮ ಸಂತಾನ ಹೆಚ್ಚಿನ ದೀರ್ಘಾಯುಷಗಳಾಗ್ತಾರೆ, ಅಂದ್ರೆ ನಾವು ಹೋದ್ಮೇಲೆ ಅವ್ರು ಇರ್ತಾರೆ. ಅದು ಇಷ್ಟು ಏಕಾದಶಿ ಕಂಪ್ಲೀಟ್ ಪಿಕ್ಚರನ್ನು ಕೊಡುತ್ತೆ. ಬರೀ ಆಧ್ಯಾತ್ಮ ಅಲ್ಲ, ಬರೀ ಇದು ವ್ರತ ಅಲ್ಲ, ಇದು ಅದ್ಭುತವಾದ ವೈಜ್ಞಾನಿಕವಾದ ನಮಗೆ ಸರ್ವ ಸಂಪತ್ತನ್ನು, ಸರ್ವ ಐಶ್ವರ್ಯವನ್ನು, ಆರೋಗ್ಯವನ್ನು, ಸಂತೋಷವನ್ನು, ಸುಖವನ್ನು ಕೊಡುವಂತಹ ಒಂದು, ಇದು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ ರೀ. ಇದೇ ಉತ್ಕೃಷ್ಟವಾದ ಒಂದು ವ್ರತ, ಇದೇ ಉತ್ಕೃಷ್ಟವಾದ ಒಂದು ಏನು ಫಾರ್ಮುಲಾ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ.